ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಸ್ವಲ್ಪ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಎಕ್ಸ್ಪ್ಲೋರ್ ದ ಸ್ಪಿರಿಟ್, ಆತ್ಮನನ್ನ ಅನ್ವೇಷಿಸಿ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ಈ ದಿನ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಟ್, ಪವಿತ್ರ ಆತ್ಮನನ್ನ ನಾವೇನ್ ಮಾಡ್ಬೇಕಂತೆ ಅನುಭವದಿಂದ ನಾವು ನೋಡ್ಬೇಕು ಎಂಬುವಂತ ಒಂದು ವಿಚಾರವನ್ನ ನಾವು ಕಲಿತಾ ಇದ್ದೇವೆ. ಕಳೆದ ವಾರ ನಾವು ಏನ್ ನೋಡ್ಕೊಂಡ್ರಿ ಅಂತ ನಾನು ಕ್ವಿಕ್ ಆಗಿ ಹೇಳ್ಬಿಟ್ಟು ನಾನು ಈ ವಾರ ಒಂದು ಮೆಸೇಜ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡ್ರಿ, ಕಳೆದ ವಾರ ನಾವು ಎಕ್ಸ್ಪ್ಲೋರ್ ದ ಸ್ಪಿರಿಟ್ ಅಂತಂದ್ರೆ ಪವಿತ್ರ ಆತ್ಮನನ್ನ ಮತ್ತೆ ನಮ್ಮ ಆತ್ಮನನ್ನ ನಾವೇನ್ ಮಾಡ್ಬೇಕಂತೆ ಅನ್ವೇಷಿಸ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು. ನೋಡ್ರಿ, ಯಾಕೆ ಇದು ವಿಚಾರ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಒಂದು ಆತ್ಮವಾಗಿದ್ದೇವೆ, ಹೌದಲ್ವಾ? ನಾವು ಕಳೆದ ವಾರ ವಾಕ್ಯಗಳ ಮುಖಾಂತರವಾಗಿ ನಾವು ನೋಡ್ಕೊಂಡಿದ್ದೇವೆ. ನಾವು ಒಂದೇನಾಗಿದ್ದೇವಂತೆ, ನಾವು ಒಂದು ಆತ್ಮವಾಗಿದ್ದೇವೆ. ನಾವು ಶರೀರದಲ್ಲಿ ವಾಸ ಮಾಡ್ತಾ ಇರುವಂತ ಒಂದು ಆತ್ಮವಾಗಿದ್ದೇವೆ. ಹಾಗಾಗಿ ನಾವು ವಾಸ ಮಾಡ್ತಾ ಇರುವಂತ ಈ ಒಂದು ಶರೀರದ ಒಳಗಡೆ ನಮ್ಮ ಒಂದು ಆತ್ಮ ಇದೆ. ಅದು ಎಲ್ಲಿಂದ ಬಂದಿದೆ ಅಂತೆ? ದೇವರಿಂದ ಬಂದಿದೆ, ಹೌದಲ್ವಾ? ನಾವು ದೇವರ ವಾಕ್ಯ ನಾವು ಪ್ರಸಂಗಿಯಲ್ಲಿ ನಾವು ನೋಡ್ಕೊಂಡಾಗ ಏನಂತೆ, ದೇವರಿಂದ ಬಂದಿರುವಂತ ಆತ್ಮ ಮತ್ತೆ ದೇವರ ಬಳಿಗೆ ಹೋಗುತ್ತದೆ. ಅದಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಂತೆ, ಅದಕ್ಕೆ ನಾವು ಸಿದ್ಧತೆಯಾಗಿ ಇರಬೇಕು ಎಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ. ಈ ವಾರ ಕೂಡ ದೇವರು ನಮ್ಮ ಕೂಡ ಮಾತಾಡುವಂತ ವಿಷಯಗಳನ್ನ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಕಳೆದ ವಾರ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಿಂದ ನಾವು ನೋಡ್ಕೊಂಡಾಗ ಅಲ್ಲಿ ವಾಕ್ಯ ಏನ್ ಹೇಳ್ತಂತೆ, ಯಾರ ಹತ್ರ ಯೇಸು ಸ್ವಾಮಿ ಮಾತಾಡ್ತಾರೆ? ನಿಕೋದಮನ ಹತ್ರ. ನಿಕೋದಮನ ಹತ್ರ ಏನಂತ ಮಾತಾಡ್ತಾರೆ? ನಿಕೋದಮನು ರಾತ್ರಿಯಲ್ಲಿ ಬಂದು, ನೀನು ಒಳ್ಳೆಯ ಬೋಧಕನೆಂದು ದೇವರ ಸಹಾಯದಿಂದಾನೇ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ನಿಕೋದಮನು ಯೇಸು ಸ್ವಾಮಿಗೆ ಹೇಳಿದಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಮತ್ತು 2ನೇ ಸಾರಿ ಅವನೇನ್ ಹೇಳ್ತಾನಂತೆ, ಇನ್ನೊಂದು ಸಾರಿ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ಆತ್ಮದಿಂದಲೂ ನೀರಿನಿಂದಲೂ ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು ಅಂತ ಹೇಳ್ತಾರೆ. ಹಾಗಾಗಿ ಯೇಸು ಸ್ವಾಮಿ ಏನೊಂದು ವಿಷಯವನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ನಾವು ಹೇಗೆ ಹುಟ್ಟಬೇಕಂತೆ? ಆತ್ಮದಲ್ಲಿ ಹೊಸದಾಗಿ ಹುಟ್ಟಬೇಕಂತೆ. ಈಗ ನಾವು ಆತ್ಮದಲ್ಲಿ ಹೊಸದಾಗಿ ಹುಟ್ಟುವಾಗ ಈಗ ನಾವು ಏನಾಗಿದ್ದೇವೆ? ಇವಾಗ ಒಂದು ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ರಿ, ಒಂದು ಲಯನ್ಗೊಂದು ಮರಿ ಹುಟ್ಟಿತು, ಓಕೆನಾ? ಅದಕ್ಕೇನಂತಾರೆ? ಕಬ್ ಅಂತಾರೆ, ಓಕೆನಾ? ಸಿಂಹದ ಮರಿ ಅಂತಾರೆ. ಪ್ರತಿಯೊಂದು ಪ್ರಾಣಿಗಳಿಗೆ ಕೂಡ ಒಂದೊಂದು ಮರಿ ಹುಟ್ಟಿದಾಗ ಅದಕ್ಕೆ ಆ ರೀತಿಯಲ್ಲಿ ಕರೀತಾರೆ. ಒಂದು ಮನುಷ್ಯನಿಗೆ ಮಗು ಹುಟ್ಟಿದಾಗ ಅದು ಮಗು ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ದೇವರ ಆತ್ಮದಿಂದ ನಾವು ಹುಟ್ಟುತ್ತಾ ಇದ್ದೇವೆ. ನಾವು ಯಾರು? ನಾವು ದೇವರ ಆತ್ಮದಿಂದ ಹುಟ್ಟುವಾಗ ನಾವು ಒಂದು ಆತ್ಮವಾಗಿದ್ದೇವೆ. ಹಲ್ಲೆಲೂಯಾ. ಏನಾಗಿದ್ದೇವಂತೆ? ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ನನ್ನ ಒಂದು ಶರೀರಕ್ಕೆ ಲಿಮಿಟ್ ಇದೆ, ಪ್ರತಿಯೊಬ್ಬರ ಶರೀರಕ್ಕೆ ಲಿಮಿಟ್ ಇದೆ. ಇಲ್ಲಿಂದ ಅಲ್ಲಿ ಹೋಗುವುದಕ್ಕೆ ಟೈಮ್ ತಗೊಳ್ತದೆ, ಅಲ್ಲಿಂದ ಮನೆಗೆ ಹೋಗುವುದಕ್ಕೆ ಟೈಮ್ ತಗೊಳ್ತದೆ. ಪ್ರತಿಯೊಂದು ವಿಚಾರಗಳನ್ನ ಮಾಡುವುದಕ್ಕೆ ಈ ಶರೀರದಲ್ಲಿ ಲಿಮಿಟ್ ಇದೆ. ಆದ್ರೆ ಆತ್ಮದಲ್ಲಿ ಲಿಮಿಟ್ ಇಲ್ಲ. ಎಲ್ಲಿ ಲಿಮಿಟ್ ಇಲ್ಲ? ಆತ್ಮದಲ್ಲಿ ಲಿಮಿಟ್ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಅದೇ ನನ್ನ ಮೆಸೇಜ್ ಪಾಯಿಂಟ್ ಏನು ಅಂತಂದ್ರೆ, ನಾವು ಎಕ್ಸ್ಪ್ಲೋರ್ ಮಾಡಿದ್ದೇವೆ. ನಾನು ಒಂದು ಆತ್ಮವಾಗಿದ್ದೇನೆ. ನಾನು ಒಂದು ಆತ್ಮವಾಗಿರುವಾಗ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಆತ್ಮನನ್ನ ಅನ್ವೇಷಿಸ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು. ಹಲ್ಲೆಲೂಯಾ. ಈ ಸಂಗತಿಗಳನ್ನು ನಾನು ಏನ್ ಮಾತಾಡ್ತಾ ಇದ್ದೇನೆ ಇದೆಲ್ಲ ನಾವು ಏನ್ ಮಾಡಿದ್ದೇವೆ ಅಂತೆ ಹೋದ್ವಾರನೇ ನಾವು ನೋಡ್ಕೊಂಡಿದ್ದೇವೆ, ಹೌದಲ್ವಾ? ಈ ಒಂದು ವಚನದಲ್ಲಿ ನಾವು ಏನನ್ನ ನೋಡಿದ್ದೇವೆ ಅಂತಂದ್ರೆ, ನಾವು ಏನೋ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯವನ್ನ ನಾವು ಹೋದ್ವಾರ ನೋಡ್ಕೊಂಡ್ರಿ. ಏನೊಂದು ವಿಷಯ ಅದು? ಒಂದು ಎಕ್ಸಾಂಪಲ್ ನಾವು ನೋಡ್ಕೊಂಡ್ರಿ. ಏನು ನೆನ್ಪಿದ್ಯಾ? ಒಂದು ಕೋಳಿಯ ಮೊಟ್ಟೆ ನೋಡ್ಕೊಂಡ್ರಿ. ನೆನ್ಪಿದ್ಯಾ? ಎಷ್ಟು ದಿನ ಟೈಮ್ ತಗೊಳ್ತದ ಒಂದು ಕೋಳಿ ಮೊಟ್ಟೆ ಮರಿಯಾಗಿ ಈಚೆ ಬರ್ಲಿಕ್ಕೆ? ಎಷ್ಟು ದಿನ? 21 ದಿನ ಸಮಯ ತಗೊಳ್ತದೆ. 21 ದಿನ ಸಮಯ ತಗೊಳ್ತದೆ ಕೋಳಿ ಮೊಟ್ಟೆ ಅಲ್ಲಿಂದ ಹೊರಗಡೆ ಮರಿಯಾಗಿ ಬರ್ಲಿಕ್ಕೆ. ಇವಾಗ ಕೋಳಿ ಏನಾಗಿದೆ? ಕೋಳಿ ಮೊಟ್ಟೆ ಏನಾಗಿದೆ? ಅದ್ರ ಒಳಗಡೆ ಏನಿದೆ? ವೈಟ್ ಎಗ್ ಅಂಡ್ ಯೋಕ್, ಓಕೆನಾ? ಸೊ ಇದು ಏನಾಗಿದೆ ಅಂದ್ರೆ, ಏನಿದು? ಮೊಟ್ಟೆ ಹೊರಗಡೆ ಇರುವಂತದ್ದು, ಮೊಟ್ಟೆದು ಚಿಪ್ ಬರುತ್ತಲ್ಲ, ಅದಕ್ಕೆ ಒಳಗಡೆ ಇರುವಂತದ್ದು ಮೊಟ್ಟೆ, ಹೌದಲ್ವಾ? ಸೊ ನೀವು ಯಾವ್ದನ್ನ ಫಾರ್ ಎಕ್ಸಾಂಪಲ್ ಕುಕ್ ಮಾಡುವಾಗ ಯಾವ್ದು ತಿಂತೀರಾ? ಚಿಪ್ ತಿಂತೀರಾ, ಒಳಗಡೆ ಇರೋದು ತಿಂತೀರಾ? ಯಾವ್ದು ಇಂಪಾರ್ಟೆಂಟ್? ಒಳಗಡೆ ಇರೋದು. ನಾವು ಕೂಡ ಒಳಗಡೆ ಇರೋದು ಇಂಪಾರ್ಟೆಂಟ್, ಹೊರಗಡೆ ಅಲ್ಲ, ಓಕೆನಾ? ನಾವೆಲ್ಲ ಏನ್ ಮಾಡ್ತೀವಿ? ಚೆನ್ನಾಗಿರೋ ಬಟ್ಟೆ ಹಾಕೊಳ್ತೇವೆ, ಚೆನ್ನಾಗಿ ರೆಡಿ ಆಗ್ತೇವೆ, ಕಟಿಂಗ್ ಮಾಡಿಸ್ಕೊಳ್ತೇವೆ, ತಪ್ಪಲ್ಲ, ಕರೆಕ್ಟ್. ಬಟ್ ಆದ್ರೆ ಅದಕ್ಕಿಂತ ಒಳಗಡೆ ಇರೋದು ಇಂಪಾರ್ಟೆಂಟ್, ಓಕೆನಾ? ಸೊ ಆ ಕೋಳಿ ಮೊಟ್ಟೆ ಯಾಕೆ ಎಕ್ಸಾಂಪಲ್ ಅಂತಂದ್ರೆ, 21 ದಿನ ಕೋಳಿ ಆ ಮೊಟ್ಟೆಗೆ ಕಾವನ್ನ ಕೊಟ್ಟಾಗ ಆ ಮೊಟ್ಟೆ ಒಡೆದು ಹೊರಗಡೆ ಬಂದಾಗ ಅದೇನಾಗ್ತದೆ? ಹೊಸ ಜೀವ. ಏನಾಗಿದೆ ಅಂತ ಅದು?
ಆ ರೀತಿಯಲ್ಲಿ ನಾವು ದೇವರೊಟ್ಟಿಗೆ 21 ದಿನಗಳ ಸಮಯ ಕಳೆಯುವಾಗ ನಮ್ಮ ಒಳಗಡೆ ಒಂದು ಹೊಸದಾಗಿ ಒಂದು ಆತ್ಮನ ಶಕ್ತಿ ಬದಲಾವಣೆ ಉಂಟಾಗ್ತದೆ. ಹಲ್ಲೆಲೂಯಾ. ಈಗ ನಾವು ಏನು ಅಂತಂದ್ರೆ ನಾವು ಒಂದು ಆತ್ಮವಾಗಿದ್ದೇವೆ. ಅದನ್ನ ನಾವು ಏನ್ ಮಾಡ್ಬೇಕಂತೆ ಕ್ಲೀನ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ತಾಯಿ ಗರ್ಭದಲ್ಲಿ ಒಂದು ಮಗುವನ್ನ ಹೊರುವುದು ಎಷ್ಟು ತಿಂಗಳು? 9 ತಿಂಗಳು. ಯಾಕೆ ಈ ಒಂದು ಮಾತು ಅಂತಂದ್ರೆ, ಒಂದು ಕೋಳಿ ಮೊಟ್ಟೆನ ನೀವು ನೋಡಿದ್ರಿ, ಆ ಮೊಟ್ಟೆ ಕಾವು ಕೊಟ್ಟಿ ಹೊರಗಡೆ ಬಂದಾಗ ಅದು ಹೊಸ ಜೀವ. ಅದು ಹೇಗೆ ಕಾರ್ಯ ಮಾಡ್ತದೋ ಆ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತ ಪವಿತ್ರ ಆತ್ಮನು ನಮ್ಗೆ ಏನ್ ಮಾಡ್ತಾರಂತೆ, ದೇವರ ಶಕ್ತಿಯಲ್ಲಿ ಬಲದಲ್ಲಿ ನಮ್ಮನ್ನ ನಡೆಸ್ತಾರೆ. ಅದೇ ರೀತಿಯಲ್ಲಿ ಒಂದು ಕೋಳಿಯ ಮೊಟ್ಟೆ ಒಂದು ಎಕ್ಸಾಂಪಲ್ ನಾವು ನೋಡಿದ್ದೇವೆ. ಈಗ ನಾವು ನೋಡ್ತಾ ಇರುವಂತ ಸಂಗತಿ ಏನು ಅಂತಂದ್ರೆ, 9 ವಿಶೇಷವಾದಂತ ಒಂದು ರಹಸ್ಯ, ಒಂದು ಗುಟ್ಟು. ಈ ಗುಟ್ಟು ನಿಮಗೆ ಅರ್ಥವಾದ್ರೆ ನೀವು ಆಲೋಚನೆ ಮಾಡುವಂತ ವಿಚಾರಗಳು ಬದಲಾವಣೆ ಆಗಿರ್ತದೆ, ನಿಮ್ಮ ಪ್ರತಿಯೊಂದು ಜೀವಿತ ಬದಲಾವಣೆ ಆಗ್ತದೆ. 9 ತಿಂಗಳು ಒಂದು ಮಗು, ಒಂದು ತಾಯಿ ತನ್ನ ಮಗುವನ್ನ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಹೊರುವಂತೆ ದೇವರು ಆತ್ಮನು ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಕಾರ್ಯ ಮಾಡ್ತಾ ಇದ್ದಾರೆ. ಯಾಕೆ 9 ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, 9 ಒಂದು ನಂಬರ್ ಆಗಿದೆ, ಹೌದಲ್ಲ? 9 ತಿಂಗಳು ಏನ್ ಮಾಡ್ತಾರಂತೆ, ತಾಯಿಯ ಗರ್ಭದಲ್ಲಿ ಮಗು ಇರ್ತದೆ, ಹೌದಲ್ವಾ? ಈ 9 ಸೀಕ್ರೆಟ್ ಅನ್ನ ಈ ಒಂದು ದಿನ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ನೀವು ಇದನ್ನ ಕಲಿತಾಗ, ಇದನ್ನ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಒಂದು ವೇ ಆಫ್ ಥಿಂಕಿಂಗ್ ಚೇಂಜ್ ಆಗ್ತದೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಇದನ್ನ ನಮ್ಗೆ ದೇವರ ಆತ್ಮನು ಈ ಮೆಸೇಜ್ ಅನ್ನ ಕೊಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ನೇರವಾಗಿ ನಾವು ಮೆಸೇಜ್ಗೆ ಬರುವುದಾದ್ರೆ, ಇವಾಗ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಪ್ರೆಗ್ನೆಂಟ್ ಆಗಿರುವಂತ ಒಂದು ವುಮೆನ್ 1 ತಿಂಗಳು 2 ತಿಂಗಳು 3 ತಿಂಗಳು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಒಳಗಡೆಯೇ ಕಾರ್ಯ ನಡೀತಾ ಇರ್ತದೆ. ಆ ರೀತಿಯಲ್ಲಿ ನಮ್ಮ ಒಳಗಡೆ ಯಾರಿದ್ದಾರೆ ಅಂತಂದ್ರೆ ಪವಿತ್ರ ಆತ್ಮನಿದ್ದಾರೆ. ಯಾರಿದ್ದಾರೆ ನಮ್ಮ ಒಳಗಡೆ? ಈಗ ನಾವು ಹೇಳ್ಕೊಳ್ಳೋಣ, ನಾನು ನನ್ನ ಹೆಸರಿಂದ ಕರೆಯಲ್ಪಡುವಂತ ನಾನಲ್ಲ, ನನ್ನ ಒಳಗಡೆ ಇರುವಂತ ಆತ್ಮ ನಾನು. ಹಲ್ಲೆಲೂಯಾ. ನಮ್ಮ ಒಳಗಡೆ ಇರುವಂತ ಆತ್ಮ ನಾವಾಗಿದ್ದೇವೆ, ಹೌದಲ್ವಾ? ಹಾಗಾಗಿ ನಾವು ಒಳಗಡೆ ಇರುವಂತ ಆತ್ಮ ನಾವಾಗಿರುವಾಗ, ಈಗ ನಾವು ನೇರವಾಗಿ ನಾವು ಮೆಸೇಜ್ಗೆ ಬಂದು ನಾವು ಅರ್ಥ ಮಾಡ್ಕೊಳ್ಳುವಾಗ, ಮೊದಲನೇ ಪಾಯಿಂಟ್ 9 ಸೀಕ್ರೆಟ್ ಅಲ್ಲಿ ಮೊದಲನೇ ಸೀಕ್ರೆಟ್ ನಾನು ಹೇಳಲಿಕ್ಕೆ ಬರ್ತಾನೆ. ಎಷ್ಟು ಜನ ಸಿದ್ಧರಾಗಿದ್ದೀರಾ ಕೇಳಕ್ಕೆ? ಮೊದಲನೇ ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳೋಣ. ಪವಿತ್ರಾತ್ಮನು ಹೇಗೆ ಕಾರ್ಯ ಮಾಡ್ತಾರೆ ಅಂತಂದ್ರೆ, ಮೊದಲನೇ ಸೀಕ್ರೆಟ್ ಬಂದು ಸದ್ದಿಲ್ಲದೆ ಕಾರ್ಯ ಅಂತ. ಏನಂತೆ? ಸದ್ದಿಲ್ಲದೆ ಕಾರ್ಯ. ಪವಿತ್ರಾತ್ಮನು ಮಾಡುವಂತ ವಿಶೇಷವಾದಂತ ಕಾರ್ಯಗಳಂತಂದ್ರೆ ಸದ್ದಿರೋದಿಲ್ಲ. ಅವ್ರು ಇನ್ನ ನಿನ್ನ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾರೆ, ನಿನ್ನ ಒಳಗಡೆ ಜೀವಿತವಾಗಿ ಇದ್ದಾರೆ, ನಿನ್ನ ಒಳಗಡೆ ಆತನು ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ, ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಆದ್ರೆ ಸದ್ದು ಇಲ್ಲ. ಏನಿಲ್ಲ ಅಂತೆ? ಸದ್ದಿಲ್ಲದೆ ಕಾರ್ಯ ಪವಿತ್ರ ಆತ್ಮನು ನಮ್ಮ ಒಳಗಡೆ ಮಾಡ್ತಾ ಇದ್ದಾರೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಒಳಗಡೆ ನಾವು ಒಬ್ರೇ ಇಲ್ಲ, ನಮ್ಮ ಒಳಗಡೆ ಪವಿತ್ರ ಆತ್ಮನಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟೊಂದು ಜನ ಅನ್ಕೊಳ್ತಾರೆ, ನನ್ನ ಜೊತೆ ದೇವರಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದು, ದೇವರು ಅದಕ್ಕೆ ನಮ್ಮ ಒಳಗಡೆ ಅವರ ಆತ್ಮನನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ, ಸತ್ಯವೇದ ಹೇಳ್ತಾ ಇರುವಂತ ಮಾತು. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಅಂದ್ರೆ ನೀವು ದೇವರ ಆಲಯ, ದೇವರ ಆಲಯವಾಗಿದ್ದು ದೇವರ ಆತ್ಮನು ಎಲ್ಲಿ ವಾಸ ಮಾಡ್ತಾ ಇದ್ದಾನೆ? ಒಳಗಡೆ. ನೀವು ದೇವರ ಆಲಯವಾಗಿದ್ದು ದೇವರ ಆತ್ಮನು ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿಲ್ಲ. ದೇವರ ಆಲಯರು ಎಲ್ಲೋ ಒಂದ್ ಕಡೆ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ದೇವರ ಆತ್ಮನು ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಒಳಗಡೆ ಯಾರಿದ್ದಾರಂತೆ? ದೇವರ ಆತ್ಮನಿದ್ದಾರೆ. ಹೇಗೆ ದೇವರ ಆತ್ಮ ನಮ್ಮ ಒಳಗಡೆ ಬಂದ್ರು? ಯಾವ ವೇ ಇಂದ ಬಂದಿರಬಹುದು? ನಾವು ನಂಬುವುದರಿಂದ ದೇವರ ಆತ್ಮನು ನಮ್ಮ ಒಳಗಡೆ ಬಂದ್ರು. ದೇವರ ಆತ್ಮನು ಬಂದ್ರು, ನಾವೇನಾದ್ರೂ ಪರ್ಮಿಷನ್ ಕೊಟ್ರ ದೇವರೇ ಬಂದ್ರ? ದೇವರೇ ನಮ್ಮ ಒಳಗಡೆ ಬಂದ್ರು. ಆದ್ರೆ ನಾವು ದೇವರ ವಚನವನ್ನ ಸ್ವೀಕರಿಸಿದ್ವಿ. ಏನ್ ಮಾಡಿದ್ರಿ? ಹಲ್ಲೆಲೂಯಾ. ನಾವು ಸ್ವೀಕರಿಸಿದ್ರಿ ದೇವರ ವಚನವನ್ನ. ಆ ವಚನವನ್ನ ಸ್ವೀಕರಿಸಿದ ತಕ್ಷಣ ದೇವರಾತ್ಮನು ನಮ್ಮ ಒಳಗಡೆ ಒಂದು ಪ್ರಕಟಣೆಯನ್ನ ಕೊಟ್ರು. ಅದು ಏನು ಅಂತಂದ್ರೆ, ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತೇಳಿ. ಈ ಒಂದು ಪ್ರಕಟಣೆ ಬೇರೆ ಯಾರಿಗೂ ದೇವರಾತ್ಮ ಕೊಡಲ್ಲ. ಯಾರು ವಚನವನ್ನ ಸ್ವೀಕರಿಸ್ತಾರೆ, ಓಕೆ ಅಂತ ನಂಬುತ್ತಾರೆ, ಅವ್ರ ಒಳಗಡೆ ದೇವರಾತ್ಮ ಒಂದು ಸಾಕ್ಷಿಯನ್ನ ಕೊಡ್ತಾರೆ, ಅವರು ಯೇಸು ಸ್ವಾಮಿ ನಿಜವಾದ ದೇವರು ಅಂತ. ಈಗ ಪವಿತ್ರಾತ್ಮನು ನಮ್ಮ ಒಳಗಡೆ ಏನ್ ಮಾಡ್ತಾ ಇದಾರಂತೆ? ಕಾರ್ಯ ಮಾಡ್ತಾ ಇದ್ದಾರೆ. ಇವಾಗ ನಾವು ನೇರವಾಗಿ ಮೆಸೇಜ್ಗೆ ಬರುವಾಗ ನಾವು ಅರ್ಥ ಮಾಡ್ಕೊಳ್ಳೋಣ. ಸದ್ದಿಲ್ಲದೆ ಕಾರ್ಯ ಏನಂತೆ? ಮೊದಲನೇ ಪಾಯಿಂಟ್
ಸದ್ದಿಲ್ಲದೆ ಕಾರ್ಯ. ಈಗ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ ಬರ್ಬೋದು, ನೋವಿರ್ಬೋದು, ಸಂಕಟ ಇರ್ಬೋದು, ಹಿಂಸೆ ಇರ್ಬೋದು, ನಾವು ಕಣ್ಣೀರಿನಲ್ಲಿ ಇರ್ಬೋದು, ನಾವು ದುಃಖದಲ್ಲಿ ಇರ್ಬೋದು, ನಮ್ಮ ಕಷ್ಟ ಯಾರ ಹತ್ರ ಹೇಳಕ್ ಆಗ್ತಾ ಇರ್ಬೋದು, ಆದ್ರೆ ನಮ್ಮ ಒಳಗಡೆ ಸದ್ದಿಲ್ಲದೆ ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಸದ್ದಿಲ್ಲದೆ ಕಾರ್ಯ ಅಂತ ಹೇಳುವಾಗ್ಲೇ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಎಲ್ಲಾ ಕಣ್ಣೀರು ನೋವಿನಲ್ಲಿ ಸದ್ದಿರೋದಿಲ್ಲ, ದೇವರ ಆತ್ಮನ ಸದ್ದು ಇರೋದಿಲ್ಲ, ಆದ್ರೆ ಕಾರ್ಯ ಇರ್ತದೆ. ಹಾಲೆಲೂಯ. ಏನಿರ್ತದಂತೆ? ಕಾರ್ಯ ಇದ್ದೇ ಇರ್ತದೆ. ಯಾವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ರಿ, ಒಂದು ಸೆಕೆಂಡ್ ಕೂಡ ದೇವರ ಆತ್ಮನು ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ, ಒಂದು ಸೆಕೆಂಡ್ ಕೂಡ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನ ನಿಲ್ಲಿಸುವುದಿಲ್ಲ. 24/7 ಫಾರ್ ಎವರ್ ನಮ್ಮ ಒಳಗಡೆ ದೇವರ ಆತ್ಮನು ಕಾರ್ಯ ಮಾಡ್ತಾನೆ ಇರ್ತಾರೆ ಅಂತ. ಹಾಲೆಲೂಯ. ಅದಕ್ಕೆ ಏನಂತೆ? ಸದ್ದಿಲ್ಲದೆ ಕಾರ್ಯ. ಇವಾಗ ಅರ್ಥ ಮಾಡ್ಕೊಳ್ಳೋದು, ನನ್ನಲ್ಲಿ ದೇವರು ಕಾರ್ಯ ಮಾಡ್ತಾ ಇದಾರ, ನನ್ನಲ್ಲಿ ದೇವರು ಕಾರ್ಯ ಮಾಡ್ತಾ ಇದಾರೆ, ನಿಮ್ಮಲ್ಲಿ ದೇವರು ಕಾರ್ಯ ಮಾಡ್ತಾ ಇದಾರೆ, ನೀವು ಮನೆಗೆ ಹೋಗುವಾಗ ದೇವರು ಕಾರ್ಯ ಮಾಡ್ತಾ ಇದಾರೆ, ನೀವು ನಾಳೆ ಬೆಳಗ್ಗೆ ಎದ್ದೇಳುವಾಗ ದೇವರು ಕಾರ್ಯ ಮಾಡ್ತಾ ಇದಾರೆ. ಹೇಗೆ ಕಾರ್ಯ ಮಾಡ್ತಾ ಇದಾರೆ ಅಂತಂದ್ರೆ ಸದ್ದಿಲ್ಲದೆ ಕಾರ್ಯ ಅಂತ. ಹಾಲೆಲೂಯ. ಈಗ ಅರ್ಥ ಮಾಡ್ಕೊಳ್ರಿ, ನಿಮ್ಮ ಒಳಗಡೆ ಇರುವಂತ ಪವಿತ್ರ ಆತ್ಮನು ಮಾಡ್ತಾ ಇರುವಂತ ಕಾರ್ಯಕ್ಕೆ ಸದ್ದಿಲ್ಲ. ಯಾಕೆ ಸದ್ದಿಲ್ಲ? ಯಾಕೆ ಸದ್ದಿಲ್ಲ? ಹೌದಲ್ಲ? ನಾವು ಎರಡೂ ಕಡೆ ಯೋಚನೆ ಮಾಡ್ಬೇಕು. ಒಂದು ಕಡೆ ಸದ್ದಿಲ್ಲದೆ ದೇವರ ಕಾರ್ಯ ಮಾಡ್ತಾ ಇದ್ರೆ ಒಳ್ಳೇದಪ್ಪ ದೇವ್ರೆ, ಸ್ತೋತ್ರ ದೇವ್ರೆ, ಹಲ್ಲೆಲೂಯ ದೇವ್ರೆ ಅಂತ ಹೇಳ್ತೇವೆ. ಆದ್ರೆ ಸದ್ದಿಲ್ಲದೆ ಯಾಕೆ ದೇವರೇ ಕಾರ್ಯ ಮಾಡ್ತಿದೆ ಅಂತ ನಾವು ಕೇಳ್ಬೇಕಲ್ಲ. ಏನಿರ್ಬೋದು ಉತ್ತರ? ಸದ್ದಿಲ್ಲದೆ ಕಾರ್ಯ ಮಾಡುವುದಕ್ಕೆ ದೇವರು ಯಾಕೆ ಸುಮ್ಮನೆ ಕಾರ್ಯ ಮಾಡ್ತಾರ? ದೇವರು ಒಂದು ವಿಶೇಷತೆ ಇದೆ ಅಲ್ವಾ ಅದರಲ್ಲಿ? ಏನ್ ವಿಶೇಷತೆ? ದೇವರು ಸದ್ದಿಲ್ದಿರ ಕಾರ್ಯ ಮಾಡುವುದು ಸರಿ, ಒಳ್ಳೇದೇ. ನನ್ಗೆ ಏನು ಗೊತ್ತಾಗಿಲ್ಲ ಅಂದ್ರೂ, ನಾನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೂ ದೇವ್ರ ಹಿಂದೆಗಡೆ ಕಾರ್ಯ ಮಾಡ್ತಾನೇ ಇದ್ದಾರೆ. ಹೌದಲ್ಲ? ಏನ್ ಮಾಡ್ತಿದ್ದಾರೆ? ದೇವರು ಕಾರ್ಯ ಮಾಡ್ತಾನೇ ಇದ್ದಾರೆ. ಇದು ಒಂದು ಕಡೆಯಿಂದ ಒಳ್ಳೇದು, ಒಂದು ಕಡೆಯಿಂದ ಅಷ್ಟು ಸರಿ ಇಲ್ಲ. ಯಾಕೆ? ಇನ್ನು ಮಿಕ್ಕಿದ 9 ಪಾಯಿಂಟ್ಗಳು ನೀವು ನೋಡ್ಬೇಕು. ಒಂದು ಪಾಯಿಂಟ್ ನೀವು ನೋಡಿದ್ದೀರಾ, 9 ಪಾಯಿಂಟ್ಗಳನ್ನ ನೋಡುವಾಗ್ಲೇ ನಿಮ್ಗೆ ಅರ್ಥ ಆಗ್ತದೆ ಯಾಕೆ ಸದ್ದಿಲ್ಲದ ಕಾರ್ಯ ಅಷ್ಟಕ್ಕೆ ಸರಿಯಲ್ಲ. ಇನ್ನ ಮುಂದೆ ನೀವು ನೋಡ್ಬೇಕಾಗಿದೆ. ಹಾಲೆಲೂಯ. ಏನ್ ಮಾಡ್ಬೇಕಾಗಿದೆ? ಮುಂದೆ ನೀವು ನೋಡ್ಬೇಕಾಗಿದೆ. ಈಗ ಹೇಳ್ರಿ, ಸದ್ದಿಲ್ಲದೆ ಕಾರ್ಯ ಒಳ್ಳೇದ ಕೆಟ್ಟದ? ಒಳ್ಳೇದು. ಆದ್ರೆ ಸದ್ದಿಲ್ಲದೆ ಕಾರ್ಯದಲ್ಲಿಯೇ ಇರುವುದು ಒಳ್ಳೇದಲ್ಲ. ಯಾಕೆ ಗೊತ್ತಾ? ದೇವರಾತ್ಮ ನಮ್ಮ ಒಳಗಡೆ ಸದ್ದಿಲ್ಲದೆ ಕಾರ್ಯ ಮಾಡ್ತಾ ಇದ್ದಾರೆ, ಆದ್ರೆ ಸದ್ದು ಮಾಡ್ಬೇಕಾಗಿರೋದು ನಾವುಗಳು. ಏನ್ ಮಾಡ್ಬೇಕಂತೆ? ಸದ್ದು ಮಾಡ್ಬೇಕಾಗಿರೋದು ನಾವುಗಳು. ದೇವರ ವಾಕ್ಯ ಹೇಳ್ತದೆ, ನಾವು ಪವಿತ್ರ ಆತ್ಮನನ್ನ ನಾವು ಏನ್ ಮಾಡಬಾರ್ದಂತೆ? ನೋಯಿಸಬಾರದು. ಏನ್ ಮಾಡಬಾರ್ದು? ವಾಕ್ಯ ಏನ್ ಹೇಳ್ತದೆ? ಪವಿತ್ರ ಆತ್ಮನನ್ನ ನಾವು ನೋಯಿಸಬಾರದು, ಮತ್ತು ಪವಿತ್ರ ಆತ್ಮನನ್ನ ನಾವು ಏನ್ ಮಾಡಬಾರ್ದಂತೆ? ನಾವು ನಂದಿಸಬಾರದು ಅಂತ ಹೇಳ್ತದೆ. ಓಕೆನಾ? ಈಗ ನಾನು ನೇರವಾಗಿ ವಾಕ್ಯದಲ್ಲಿ ಈ ಒಂದು ಮಾತನ್ನ ಹೇಳುವಾಗ, ನಾವು ಪವಿತ್ರಾತ್ಮನನ್ನ ನಾವು ಏನ್ ಮಾಡ್ತೇವಂತೆ? ನಾವು ನೋಯಿಸ್ತೇವೆ. ಯಾವಾಗ ನಾವು ನೋಯಿಸ್ತೇವೆ? ಯಾವಾಗ ನಾವು ನೋಯಿಸ್ತೇವೆ ಪವಿತ್ರಾತ್ಮನ? ಯೇಸುವಿಗೆ ಡಿಸೊಬಿಡಿಯನ್ಸ್. ಓಕೆ, ವಿಧೇಯತ್ವ ಇಲ್ಲ ಅಂತಂದ್ರೆ. ಓಕೆನಾ? ಸೊ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಪವಿತ್ರಾತ್ಮನನ್ನ ನಾವು ಯಾವಾಗ ನಾವು ನೋಯಿಸ್ತೇವೆ ಅಂದ್ರೆ, ನಾವು ಅವರ ಮಾತನ್ನ ಕೇಳದೆ ಇರುವಾಗ. ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಪವಿತ್ರ ಆತ್ಮನನ್ನ ನಂಬದೇ ಇರುವಾಗ. ದೇವರೇ ಆಗುತ್ತಾ ನಿನ್ ಕೈಯಲ್ಲಿ ಅಂತ ಹರ್ಟ್ ಆಗುತ್ತೆ. ಹೋಲಿ ಸ್ಪಿರಿಟ್ಗೆ ಏನಾಗುತ್ತೆ? ನೋವಾಗುತ್ತೆ. ದೇವ್ರ ವಾಕ್ಯ ಹೇಳ್ತದೆ, ದೇವರಿಂದ ಅಸಾಧ್ಯವಾಗಿರುವಂಥದ್ದು ಒಂದೂ ಇಲ್ಲ. ಸದ್ದಿಲ್ಲದೆ ದೇವರ ಆತ್ಮನು ಕಾರ್ಯ ಮಾಡುವಾಗ ನಾವು ಸದ್ದು ಮಾಡಿ ಹೇಳ್ತೇವೆ, ನಿನ್ ಕೈಯಿಂದ ಆಗುತ್ತಾ ದೇವರೇ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯ. ಈಗ ಅರ್ಥ ಮಾಡ್ಕೊಳ್ರಿ, ಸದ್ದಿಲ್ಲದೆ ಕಾರ್ಯ ಒಂದು ಕಡೆಯಿಂದ ಒಳ್ಳೇದು, ಆದ್ರೆ ಇನ್ನೊಂದು ಕಡೆಯಿಂದ ಸದ್ದಿಲ್ಲದೆ ಕಾರ್ಯಕ್ಕೆ ಪ್ರತಿಧ್ವನಿಯಾಗಿ ಅದಕ್ಕೆ ಒಂದು ಏನಂತ ಹೇಳ್ಬೋದು, ವಿಶೇಷವಾಗಿ ನಾವು ಸದ್ದು ಮಾಡಬೇಕು. ದೇವ್ರೇ ನೀನ್ ಮಾಡ್ತೀಯ ದೇವ್ರೇ, ಹಲ್ಲೆಲೂಯ. ಈಗ ಮಾಡುವಾಗಲೇ ನಾವು ಸೆಕೆಂಡ್ ಪಾಯಿಂಟ್ಗೆ ನಾವು ಹೋಗ್ತೇವೆ. ಈಗ ಅರ್ಥ ಮಾಡ್ಕೊಳ್ರಿ, ಒಂದು ಮಗು ಹೊಟ್ಟೆಯಲ್ಲಿ ಕನ್ಸೀವ್ ಆಗಿ 1 ತಿಂಗಳಿಂದ ಬೆಳೆದೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಏನಾಗಿದೆ ಸ್ಕ್ಯಾನಿಂಗ್ ಅಲ್ಲಿ ನೋಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಆಗ ನಮ್ಮ ಆತ್ಮದಲ್ಲಿ ನಾವು ಬರೋ ಆಗ್ತಾ ಇಲ್ಲ ಅಂದ್ರೆ ನಾವು ನೋಡ್ಬೇಕು ಏನಾಗಿದೆ, ನಮ್ಮ ಆತ್ಮಕ್ಕೆ ಏನಾಗಿದೆ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಾ, ನಾನು ಬೈಬಲ್ ಓದ್ತಾ ಇದ್ದೇನಾ, ನಾನು ಇನ್ನ ಪ್ರಾರ್ಥನೆ ಮಾಡ್ಬೇಕಾ, ನಾನು ಓದಿರೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇನಾ ಇಲ್ವಾ ಅಂತ ಹೇಳ್ಬೇಡು. ಹಲ್ಲೆಲೂಯ. ಹಾಗಾಗಿ 2ನೇ ಪಾಯಿಂಟ್ ಏನು ಅಂತಂದ್ರೆ, ಸುಂದರ ರಚನೆ ಅಂತೆ. 2ನೇ ತಿಂಗಳಿಗೆ ಬರುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ತಾಯಿಯ ಗರ್ಭದಲ್ಲಿ ಇರುವಂತ ಒಂದು ಮಗು ಒಂದು ರಚನೆಯನ್ನ ತಗೊಳ್ತಾ ಇರ್ತದೆ. ಏನ್ ಮಾಡ್ತದಂತೆ? ಒಂದು ರಚನೆಯನ್ನ ತಗೊಳ್ತದೆ. ಕೀರ್ತನೆಗಳು 139ನೇ ಅಧ್ಯಾಯವನ್ನ ಓದ್ಕೊಳ್ಳೋಣ. 13ನೇ ವಚನವನ್ನ ಒಂದು ಸಾರಿ ಯಾರಾದ್ರೂ ಓದ್ಕೊಳ್ಳಿ. ಹಾ. ಓಕೆ, ಇಲ್ಲಿ ದಾವೀದನು ಈ ರೀತಿಯಲ್ಲಿ ಹೇಳ್ತಾನೆ, ನನ್ನ ಅಂತಾಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು
ಹಾಲೆಲೂಯ. ಓಕೆ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ಏನಂತೆ, ಎಲ್ಲಿ ಅಂತೆ, ಗುಪ್ತ ಸ್ಥಳ. ಈಗ ನಾವು ನೋಡ್ಕೊಡ್ರಿ, ಸದ್ದಿಲ್ಲದೆ ಕಾರ್ಯ ನಮ್ಮ ಒಳಗಡೆ ಪವಿತ್ರ ಆತ್ಮನು ಯಾವಾಗಲೂ ಮಾಡ್ತಾ ಇದ್ದಾರೆ. ನಾವು ಏನೇ ಮಾಡ್ಲಿ ದೇವರ ಆತ್ಮ ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ದೇವರ ಆತ್ಮ ನಮ್ಮ ಒಳಗಡೆ ಯಾಕೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಲೋಕದಲ್ಲಿ ನಾವು ಕಳೆದು ಹೋಗ್ಬಾರ್ದು, ಈ ಲೋಕದ ಜನರಂತೆ ನಾವು ಆಗ್ಬಾರ್ದು, ನಾವು ದೇವರ ಮಕ್ಕಳಾಗಿದ್ದು ದೇವರ ರಾಜ್ಯಕ್ಕಾಗಿ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ದೇವರ ಆತ್ಮ ನಮ್ಮ ಒಳಗಡೆ ಹೇಗೆ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ, ಸದ್ದಿಲ್ಲದೆ 10 ವರ್ಷದಿಂದ ಅದೇ ಕಾರ್ಯ ಮಾಡ್ತಾ ಇದ್ರೆ ನಮ್ಮ ಒಳಗಡೆ ಏನಾಗ್ತದೆ ಅಂತಂದ್ರೆ ಏನು ಡೆವಲಪ್ಮೆಂಟೇ ಇರೋದಿಲ್ಲ. ಈಗ 2ನೇ ಪಾಯಿಂಟ್ ಸುಂದರ ರಚನೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು. ದಾವೀದನು ಹೇಳ್ತಾನೆ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿರುವುದಿಲ್ಲ ಎಂಬುದಾಗಿ. ಹೌದಲ್ಲ, ಗುಪ್ತ ಸ್ಥಳ ಅಂತಂದ್ರೆ ತಾಯಿಯ ಗರ್ಭದಲ್ಲಿ ರಚಿಸಲ್ಪಡ್ತಾ ಇರುವಾಗ ದಾವೀದನು ಏನಂತೆ, ದೇವರಿಂದ ಅದು ಮರೆಯಾಗ್ಲಿಲ್ಲ. ಈಗ ನಾವು ವಾಕ್ಯವನ್ನ ನಾವು ನೋಡುವಾಗ ಸುಂದರ ರಚನೆ, ನಾವು ಏನಾಗಿದ್ದೇವೆ ಅಂತಂದ್ರೆ, ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಹೊರಗಡೆಯಿಂದ ನಾವು ನೋಡುವುದಕ್ಕೆ ಏನ್ ಮಾಡ್ತೇವೆ ಅಂದ್ರೆ, ಚೆನ್ನಾಗಿರೋ ಬಟ್ಟೆ ಹಾಕೊಳ್ತೇವೆ, ರೆಡಿ ಆಗ್ತೇವೆ, ತಲೆ ಬಚ್ಕೊಳ್ತೇವೆ, ಹೌದಲ್ಲ, ಎಲ್ಲ ರೆಡಿ ಆಗ್ಬಿಟ್ಟೆ ನಾವು ಹೊರಗಡೆ ಬರ್ತೇವೆ. ಇದು ಏನಾಗಿದೆ, ಹೊರಗಿನ ಜಗತ್ತಕ್ಕೆ ಓಕೆ ಸುಂದರವಾಗಿರುವಂತ ಒಂದು. ಒಳಗಿನ ಜಗತ್ತಲ್ಲಿ ಸುಂದರ ರಚನೆ ಅಂದ್ರೆ ಏನು ಅಂತ ಹೇಳುವಾಗ, ನೀವು ಯಾವಾಗ ಪವಿತ್ರ ಆತ್ಮನಿಗೆ ಕಿವಿಗೊಡ್ತೀರಾ, ಪವಿತ್ರ ಆತ್ಮನೊಟ್ಟಿಗೆ ಮಾತಾಡ್ತೀರಾ, ನೀವು ಒಳಗಡೆಯಿಂದ ಒಂದು ಸುಂದರ ರಚನೆ ಆಗಿದ್ದೀರಾ ಅಂತೆ. ಹಾಲೆಲೂಯ, ಹಾಲೆಲೂಯ. ಯಾಕೆ ಸುಂದರ ರಚನೆ ಅಂತಂದ್ರೆ, ನಿಮ್ಮ ಒಳಗಡೆ ನಿಮ್ಮನ್ನ ಪವಿತ್ರ ಆತ್ಮನು ಬೆಳೆಸ್ತಾ ಇದ್ದಾರೆ ಅಂತೆ. ಹಾಲೆಲೂಯ, ಹಾಲೆಲೂಯ. ಆತ್ಮದಲ್ಲಿ ಹುಟ್ಟಿದವರನ್ನ ಬೆಳೆಸುವುದು ಆತ್ಮನೇ. ಹಾಲೆಲೂಯ. ಯೇಸುಸ್ವಾಮಿ ಹೇಳ್ತಾರಲ್ಲ, ಗಾಳಿ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಯಾರಿಗೂ ಗೊತ್ತಿಲ್ಲ. ಆ ಗಾಳಿ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಹೋಗುತ್ತೆ, ಆತ್ಮದಲ್ಲಿ ಹುಟ್ಟಿರುವವರೆಂತವ್ರು ಎಲ್ಲರೂ ಹಾಗೆ ಅಂತೆ. ಯಾಕೆ ಅಂತಂದ್ರೆ, ಆತ್ಮನು ಹೇಗೆ ಹೋಗ್ತಾನೋ ಆತ್ಮದಲ್ಲಿ ಇರುವಂತವ್ರು ಹಾಗೆ ಹೋಗ್ತಾ ಇರ್ತಾರಂತೆ. ಹಾಲೆಲೂಯ. ಆ ರೀತಿಯಲ್ಲಿ ನಾವು ದೇವರ ಆತ್ಮದಂತೆ ಸದ್ದಿಲ್ಲದ ಒಂದು ಕಾರ್ಯದಲ್ಲಿ ನಾವು ಓಕೆ ಅಂತ ಹೇಳ್ಬಿಟ್ಟು ದೇವರೊಟ್ಟಿಗೆ ಮಾತಾಡ್ತಾ ಇರುವಂತ ಸಂಭಾಷಣೆಯಲ್ಲಿ ನಾವು ಹೇಗೆ ಇರ್ತೇವೆ ಅಂತಂದ್ರೆ, ಸುಂದರ ರಚನೆಯಾಗಿ ಇರ್ತೇವೆ. ಹಾಲೆಲೂಯ, ಹಾಲೆಲೂಯ. ನಾವು ಹೊರಗಡೆ ನೋಡ್ಲಿಕ್ಕೆ ಹೇಗೆ ಇರ್ಬೋದು, ನಾವು ಆತ್ಮದಲ್ಲಿ ನಾವು ಹೇಗಿದ್ದೇವೆ ಅಂತಂದ್ರೆ ನಾವು ಸುಂದರ ರಚನೆ ಆಗಿದ್ದೇವೆ ಅಂತೆ. ಹಾಲೆಲೂಯ. ನಾವು ಹೇಗಿದ್ದೇವೆ, ನಾವು ಸುಂದರ ರಚನೆ ಅಂತೆ. ಈಗ ಅರ್ಥ ಮಾಡ್ಕೊಳ್ಳೋಣ, ವಿ ಆರ್ ಬ್ಯೂಟಿಫುಲ್ ಇನ್ ಸೋಲ್ ಅಂತ. ನಾವು ಹೇಗಿದ್ದೇವಂತೆ ಆತ್ಮದಲ್ಲಿ. ಮೊದಲನೇ ಪಾಯಿಂಟ್ ಏನು, ಪವಿತ್ರ ಆತ್ಮನ ಹೇಗೆ ಕಾರ್ಯ ಮಾಡ್ತಾ ಇದ್ದಾರೆ, ಸದ್ದಿಲ್ಲ. ನಾವೇನ್ ಮಾಡ್ಬೇಕು, ನಾವು ಸದ್ದು ಮಾಡ್ಬೇಕು. ಹೇಗೆ ಸದ್ದು ಮಾಡ್ಬೇಕು, ಪವಿತ್ರಾತ್ಮನಿಗೆ ಪ್ರತ್ಯುತ್ತರವಾಗಿ ನಾವು ಮಾತಾಡ್ಬೇಕು. ದೇವರಾತ್ಮನೇ ನೀನ್ ಈ ಕಾರ್ಯವನ್ನ ಮಾಡು ಅಂತ ನಾನು ಹೇಳ್ತೇನೆ. ನೀವು ಯಾವತ್ತಿಗೂ ಕೂಡ ಒಬ್ಬಂಟಿಗರಲ್ಲ, ನೀವು ದೇವರೊಟ್ಟಿಗೆ ಮಾತಾಡ್ತಾ ಇರಿ, ಸಂಭಾಷಣೆ ಮಾಡ್ರಿ. ದೇವ್ರೆ, ನಿಮ್ ಪಕ್ಕದಲ್ಲೇ ದೇವರಿದ್ದಾರೆ, ನಿಮ್ ಒಳಗಡೆ ದೇವರಿದ್ದಾರೆ ಅಂತ ಅನ್ಕೊಂಡು ನೀವು ದೇವ್ರ ಹತ್ರ ಮಾತಾಡ್ತಾನೇ ಇರ್ಬೇಕು. ಆ ಸದ್ದಿಲ್ಲದ ಕಾರ್ಯ ನೀವು ಮಾತಾಡುವಾಗ ನಿಮ್ಮನ್ನ ಸುಂದರ ರಚನೆಯಾಗಿ ಮಾಡ್ತದಂತೆ. ಹಾಲೆಲೂಯ, ಹಾಲೆಲೂಯ. ನಾವು ಹೊರಗಡೆ ನೋಡ್ಕೊಳ್ಳೋಕೆ ಹೇಗೆ ಇರ್ಬೋದು, ಆದ್ರೆ ನಾವು ಒಳಗಡೆ ತುಂಬಾ ಆಕರ್ಷಣಕವಾಗಿದ್ದೇವಂತೆ. ಹೇಗಿದ್ದೇವಂತೆ, ಆತ್ಮದಲ್ಲಿ ನಾವು ತುಂಬಾ ರೀತಿಯಲ್ಲಿ ನೋಡುವಾಗ ನಾವು ತುಂಬಾ ಬ್ರೈಟ್, ಕಲರ್ಫುಲ್. ಯಾರಾದ್ರೂ ಸಡನ್ ಆಗಿ ನೋಡಿದ್ರೆ ವಾವ್ ಅನ್ಬೇಕು, ಆ ತರ ಇದೀವಂತೆ. ನಿಮ್ ಲೈಫ್ ನಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನ ಏನಾದ್ರು ಎಲ್ಲಾದ್ರೂ ಒಂದು ಸ್ಥಳಕ್ಕೆ ಹೋದಾಗ ಏನಾದ್ರು ನೋಡಿ ವಾವ್ ಅನ್ಸಿದ್ಯಾ? ಏನ್ ಅನ್ಸಿರ್ಬೋದು? ಅದ್ಭುತ, ಚೆನ್ನಾಗಿದೆ. ಸುರೇಶ್ ಎಲ್ಲ ಟ್ರಿಪ್ ಹೋದಾಗ ಮೇ ಬಿ ಬೀಚ್ ನ ನೋಡಿ ವಾವ್ ಅಂತ ಹೇಳಿದ್ದು ಇದೆ. ಬೇರೆ ಎಲ್ಲಾದ್ರೂ ಏನಾದ್ರೂ ವಿಷಯ ನೋಡಿ ವಾವ್ ಅಂದಿದ್ದೀರಾ? ಏನನ್ನ ನೋಡಿರ್ಬೋದು? ಎಕ್ಸಾಂಪಲ್ ಏನನ್ನ ನೋಡಿ ವಾವ್ ಅಂದ್ರಿ? ಏನನ್ನ ನೋಡಿದ್ರಿ? ನೆನಪು ಬರ್ತಲ್ಲ ಸಡನ್ ಆಗಿ. ಸರಿ, ಯಾವ್ದೋ ಒಂದು ಚೆನ್ನಾಗಿರೋ ಕಾರ್ ಹೋಯ್ತು ಮುಂದೆಯಿಂದ, ವಾವ್ ಕಾರ್ ನೋಡ್ತೇವೆ. ಯಾವ್ದು ಚೆನ್ನಾಗಿ ಮನೆ ಕಟ್ಸ್ಬಿಟ್ಟವ್ರೆ, ತುಂಬಾ ದೊಡ್ಡದು ಮನೆ, ಈ ಕಡೆ ರೋಡ್ ಇಂದ ಆ ಕಡೆ ರೋಡ್ವರೆಗೂ ಇದೆ ಮನೆ, ಅಷ್ಟು ದೊಡ್ಡದಿದೆ. ಮನೆ ಹೊರಗಡೆ ಎಲ್ಲ ಗಾರ್ಡನ್ ಇದೆ, ಏನೇನೇನೋ ಇದೆ, ನನ್ ನೋಡಕ್ ಹೇಳಕ್ಕೆ ಆಗಲ್ಲ ಅಂತದೆಲ್ಲ ಇದೆ. ಅದನ್ನ ನೋಡಿದಾಗ, ಮನೆ ನೋಡಿದಾಗ ಏನಂತೀರಾ? ವಾವ್. ನಿಮ್ಮ ಆತ್ಮನ್ನ ಈ ಲೋಕದ ಒಂದು ಏನಂತ ಹೇಳ್ಬೋದು ವಿಚಾರಗಳಿಗೆ ಹೋಲಿಕೆ ಮಾಡಿ ನೋಡದೆ ಇರುವಾಗ ನಿಮ್ಮ ಆತ್ಮ ಹಾಗೆ ವಾವ್ ಆಗಿದೆ. ಯಾಕೆ ಗೊತ್ತಾ? ಅಷ್ಟು ವಾವ್ ಯಾಕೆ ಗೊತ್ತಾ? ಈಗ ಅರ್ಥ ಮಾಡ್ರಿ, ನೀವು ಹೊರಗಡೆ ತೋರಿಸುವಂತವ್ರಲ್ಲ, ನೀವು ಒಳಗಡೆ ಇರುವಂತ ವ್ಯಕ್ತಿ. ನೀವು ಒಳಗಡೆ ಇರುವಂತ ಹೇಗಿದೆ ಅಂದ್ರೆ ವಾವ್. ಯಾಕೆ ವಾವ್ ಅಂತ ಇದ್ದೇನೆ ಅಂತಂದ್ರೆ, ನಿಮ್ಮ ಮೇಲೆ ಇರುವಂತಹ ಯೇಸು ಸ್ವಾಮಿಯ ರಕ್ತ. ಹಾಲೆಲೂಯ. ಅದಕ್ಕೆ ದೇವದೂತರು ನೋಡ್ಲಿ, ದುರಾತ್ಮಗಳು ನೋಡ್ಲಿ,
ನಿಮ್ಮನ್ನು ನೋಡಿದ್ರೆ ವಾವ್ ಅಂತಾರೆ. ಏನಂತಾರೆ? ಯಾಕೆಂದ್ರೆ ನೀವು ಸುಂದರ ರಚನೆ. ಹಾಲೆಲೂಯ. ನೀವು ಸುಂದರ ರಚನೆಯಾಗಿ ಹಾಗೆ ಇಡಲ್ಪಟ್ಟವರಲ್ಲ, ನೀವು ಪವಿತ್ರ ಆತ್ಮನಿಂದ ನಡೆಸಲ್ಪಡ್ತಾ ಇರುವಂತಹವರು. ನಿಮ್ಮ ಮೇಲೆ ದೇವರ ಆತ್ಮನು ಹೊದಿಕೆ ಆಗಿದ್ದಾರೆ. ಏನಾಗಿದ್ದಾರಂತೆ? ದೇವರ ಆತ್ಮನು ಹೊದಿಕೆ ಆಗಿದ್ದಾರೆ. ಹಾಲೆಲೂಯ. ನಿಮ್ಗೆ ಗೊತ್ತಾ ಎಲೀಷಾ ಎಲಿಯ ಬಗ್ಗೆ ಗೊತ್ತಾ? ಗೊತ್ತಿದೆ. ಯಾರ ಕಂಬಳಿ ಯಾರು ತಕೊಂಡ್ರು? ವೆರಿ ಗುಡ್. ಎಲಿಯನ ಕಂಬಳಿ ಎಲೀಷಾ ತಕೊಂಡ್ರು. ಆ ಕಂಬಳಿನ ಏನ್ ಮಾಡಿದ್ರು? ಒದರಿ ಮತ್ತೆ ಮೇಲೆ ಹಾಕೊಂಡ್ರು. ಎರಡರಷ್ಟು ಸಿಕ್ಕಿದೆ ಯಾರಿಗೆ? ಎಲಿಯಾಗ, ಎಲೀಷಾಗ? ಈಗ ಅರ್ಥ ಮಾಡ್ಕೊಳ್ಳೋಣ. ಎಲಿಯ ಎಲ್ಲೋದ್ರು? ಮೇಲಕ್ಕೆ ಏರಿ ಹೋದಾಗ ಎಲಿಯನ ಕಂಬಳಿ ಕೆಳಗೆ ಬಿದ್ದಾಗ ಅದನ್ನ ತೆಗೆದುಕೊಂಡು ಒದರಿ ಮೇಲೆ ಹಾಕೊಂಡಿದ್ದು ಎಲೀಷಾಗೆ 2 ಭಾಗ ಸಿಕ್ತು. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಸೇಮ್ ಯೇಸು ಸ್ವಾಮಿ ಕೂಡ ಮೌಂಟ್ ಆಲಿವ್ಸ್ ಇಂದ ಮೇಲೆ ಹೋದ್ರು. ನೋಡ್ತಾ ಇದ್ದಿದ್ದು ಯಾರು? ಶಿಷ್ಯಂದಿರು. ಇವಾಗ ದೇವರು ಸುಮ್ಮನೆ ಇಲ್ಲ, ಅವ್ರಿಗೆ ಕೂಡ ಆತ್ಮನನ್ನ ಕಳಿಸಿಕೊಟ್ರು. ಈಗ ಅವ್ರ ಮೇಲೆ ಒಂದು ಆತ್ಮ ಇದೆ. ಎಲೀಷಾ ಹಾಕೊಂಡಿದ್ದು ಕಂಬಳಿ, ನಾವು ಹಾಕೊಳ್ತಾ ಇರೋದು ದೇವರ ಆತ್ಮನನ್ನ. ಅರ್ಥ ಆಗ್ತಾ? ಈಗ ನಾವು ದೇವರಾತ್ಮನನ್ನ ಮೇಲ್ಗಡೆ ಹಾಕೊಂಡು ನಾವು ಹೋಗ್ತಾ ಇದ್ದೇವಂತೆ. ಇನ್ನೊಂದು ವಿಷಯ ಗೊತ್ತಾ? ರೂತ್ ಏನ್ ಮಾಡ್ತಾರಂತೆ, ರಾತ್ರಿಯಲ್ಲಿ ಬೋವಾಜನ ಒಂದು ಇರುವಂತ ಸ್ಥಳಕ್ಕೆ ಹೋಗಿ ಕಾಲ್ ಹತ್ರ ಮಲ್ಕೊಂಡಿರ್ತಾಳೆ. ರೂತ್ ಮೊದಲೇ ಮದುವೆ ಆಗಿರ್ತಾಳೆ, ಗಂಡ ಸತ್ತೋಗಿರ್ತಾನೆ. ಆದ್ರೆ ಅವಳು ಇನ್ನೊಂದು ಮದುವೆ ಆಗೋದಕ್ಕಾಗಿ ಅವಳು ಏನ್ ಮಾಡ್ತಾಳಂತೆ, ಒಂದು ಪ್ರಪೋಸಲ್ ಇಡುವುದಕ್ಕಾಗಿ ಕಾಲ ಹತ್ರ ಮಲ್ಕೊಂಡಿರುವಾಗ ಬೆಳಗ್ಗೆ ಎದ್ದು ನೋಡಿದಾಗ ಅವಳು ಹೇಗೆ ಕೇಳ್ಕೊಂಡು, ನಿನ್ನ ಹೊದಿಕೆ ನನ್ನ ಮೇಲೆ ಹಾಕು ಅಂದ್ರೆ, ನಿನ್ನ ಹೊದಿಕೆ ನನ್ನ ಮೇಲೆ ಹಾಕು ಅಂದ್ರೆ ನನ್ನನ್ನ ನಿನ್ನ ಹೆಂಡತಿಯನ್ನಾಗಿ ನೀನು ಮಾಡ್ಕೋ ಅಂತ ಹೇಳಿ ಅವಳು ಕೇಳ್ತಾ ಇದ್ದಾಳೆ. ಅಂದ್ರೆ ಹೊದಿಕೆ ಮೇಲೆ ಹಾಕೋದು ಅಂತಂದ್ರೆ ನಿನ್ನಲ್ಲಿ ನನ್ನನ್ನು ಒಂದಾಗಿ ಮಾಡು ಅಂತ ಹೇಳ್ಬಿಟ್ಟು. ಈಗ ಹೊದಿಕೆ ನಾವು ಯಾರ್ದು ಹಾಕೊಂಡಿದ್ದೇವೆ? ದೇವರ ಆತ್ಮ ಹೊದಿಕೆ ಹಾಕೊಂಡಿದ್ದೇವೆ. ಈ ಹೊದಿಕೆ ಯಾರ್ದು ಅಂದ್ರೆ ಯೇಸು ಸ್ವಾಮಿದು. ಇವಾಗ ನಾವು ಯಾರಲ್ಲಿ ಒಂದಾಗ್ತಾ ಇದ್ದೇವೆ? ವಾವ್. ಅದಕ್ಕೆ ಪ್ರಕಟಣೆಯಲ್ಲಿ ನೋಡುವಾಗ ಮೊದಲಿಂಗನ್ ಯೇಸು ಸ್ವಾಮಿ, ನಾವು ಸಭೆ ಏನಾಗಿದ್ದೇವಂತೆ? ಮೊದಲ ಗಿತ್ತಿಯಾಗಿದ್ದೇವೆ. ಹಾಲೆಲೂಯ. ಹೌದಲ್ಲ? ಎಲ್ಲ ಕನೆಕ್ಟ್ ಆಗ್ತಾ ಇದೆಯಾ? ನಾನು ಸುಮ್ನೆ ಹಾಗೆ ಏನೋ ಹೇಳ್ತಾ ಇಲ್ಲ, ಎಲ್ಲ ಕನೆಕ್ಟ್ ಆಗ್ತಾ ಇದೆಯಲ್ಲ. ಈಗ ಸುಂದರ ರಚನೆ ಯಾರು? ನಾವು ಸುಂದರ ರಚನೆ. ಇವಾಗ ದುರಾತ್ಮ ಆಗ್ಲಿ ದೇವದೂತರಾಗ್ಲಿ ಆತ್ಮದಲ್ಲಿ ನಿಮ್ಮನ್ನ ಯಾರು ನೋಡ್ತಾರೋ ಅವ್ರು ಹೇಳೋದು ಒಂದೇ, ವಾವ್ ವಾವ್. ಈಗ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನಾವೇನಾಗಿದ್ದೇವಂತೆ? ನಾವು ಸುಂದರ ರಚನೆ ಆಗಿದ್ದೇವೆ. ಹಾಲೆಲೂಯ. ನೋಡ್ರಿ, 3ನೇ ಪಾಯಿಂಟ್, ನೀವು ಯಾವಾಗ ಸುಂದರ ರಚನೆ ಆಗ್ತೀರಾ, 3ನೇ ಪಾಯಿಂಟ್ ಏನಂತಂದ್ರೆ ಗುರುತಿಸುವಿಕೆ, ಐಡೆಂಟಿಟಿ, ಗುರುತಿಸುವಿಕೆ. ಓಕೆನಾ? ಈಗ ನಿಮ್ಗೊಂದು ಐಡೆಂಟಿಟಿ ಇದೆ. ಹಾಲೆಲೂಯ. ನಿಮ್ಗೆ ಒಂದು ಐಡೆಂಟಿಟಿ ಇದೆ, ಹೌದಲ್ಲ? ನಮ್ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ, ಎಲ್ಲರ ಹತ್ರ ಪ್ಯಾನ್ ಕಾರ್ಡ್ ಇದೆ, ನಮ್ಗೊಂದು ಅಡ್ರೆಸ್ ಇದೆ, ನಮ್ಗೊಂದು ನಂಬರ್ ಇದೆ, ನಾವು ಎಲ್ಲಿದ್ದೇವೆ, ನಾವು ಏನು, ನಮ್ ಹೆಸರೇನು ಎಲ್ಲ ಕೂಡ ಮೆನ್ಷನ್ ಆಗಿ ಬಿಟ್ಟಿದೆ. ಅದೇ ರೀತಿಯಲ್ಲಿ ದೇವರ ಆತ್ಮದಿಂದ ನಾವು ತುಂಬಿಸಲ್ಪಡುವಾಗ, ನಾವು ಸದ್ದಿಲ್ಲದೆ ಕಾರ್ಯದಲ್ಲಿ ನಾವು ಕಾರ್ಯ ಮಾಡುವಾಗ, ಮತ್ತು ಏನಂತ ಹೇಳ್ಬೋದು, ನಾವು ಸುಂದರ ರಚನೆ ಆದ್ಮೇಲೆ ನಮಗೆ ಒಂದು ಏನಿದೆ ಅಂತಂದ್ರೆ ಗುರುತಿಸುವಿಕೆ ಇದೆ. ಹಾಲೆಲೂಯ. ಐಡೆಂಟಿಟಿ. ನಮ್ಮ ಐಡೆಂಟಿಟಿ ಏನ್ ಗೊತ್ತಾ? ನಾವು ಪರಲೋಕದವರು. ಹಾಲೆಲೂಯ. ನಾವು ಯೇಸು ಸ್ವಾಮಿಗೆ ಸ್ವಂತವಾಗಿರುವಂತವ್ರು. ಹಾಲೆಲೂಯ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತವ್ರು ಎಲ್ಲೇ ಹೋದ್ರು ಒಂದು ID ಕಾರ್ಡ್ ತೋರಿಸಿದ್ರೆ ಎಲ್ಲ ಕಡೆ ಆಯ್ತು ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಎಲ್ಲಾದ್ರೂ ಹೋಗ್ರಿ ನೀವು. ಆ ರೀತಿಯಲ್ಲಿ ಏನಿದೆ ಅಂದ್ರೆ ಅವ್ರಿಗೆ ಸೌಕರ್ಯಗಳಿದೆ. ಆ ರೀತಿಯಲ್ಲಿ ದೇವರ ಆತ್ಮನ ಒಂದು ಏನಂತ ಐಡೆಂಟಿಟಿ ನಮ್ಮ ಒಳಗಡೆ ಇರುವಾಗ ನಮಗೆ ಎಂತ ಒಂದು ಗುರುತಿಸುವಿಕೆ ಇದೆ ಅಂತಂದ್ರೆ, ಈ ಲೋಕದಲ್ಲಿ ಆತ್ಮಿಕವಾಗಿ ಎಲ್ಲಾ ವಿಚಾರಗಳಲ್ಲಿ ನಮ್ಗೆ ಜಯ ಇದೆ. ಹಾಲೆಲೂಯ. ಅದೇ ನಿಮ್ಮ ಐಡೆಂಟಿಟಿ. ಈ ಲೋಕದವರು ಹೊರಗಡೆ ಮಾಡಕ್ಕಾಗದೇ ಇರುವಂತದನ್ನ ನೀವು ಮಾಡಬಹುದು. ಅದು ಐಡೆಂಟಿಟಿ. ನಿಮ್ಮ ಕಾರ್ಡ್ ಮೇಲೆ ದೇವರ ಆತ್ಮನ ಮುದ್ರೆ ಇದೆ ಅಂತೆ. ಹಾಲೆಲೂಯ. ಹಾಲೆಲೂಯ. ಅದೇ ನಿಮ್ಮ ಗುರುತಿಸುವಿಕೆ. ಹಾಲೆಲೂಯ. ಈಗ ಅರ್ಥ ಮಾಡ್ಕೊಳ್ರಿ, ನಿಮ್ಮ ಗುರುತಿಸುವಿಕೆ ಈ ಲೋಕದಲ್ಲಿ ನಾರ್ಮಲ್ ಆಗಿರುವಂತದಲ್ಲ, ಪರಲೋಕದ ಐಡೆಂಟಿಟಿ ನಿಮ್ಗೆ ದೇವರು ಕೊಟ್ಟಿದ್ದಾರೆ ಅಂತ. ಈಗ ಹೇಳ್ರಿ, ನನ್ನ ಐಡೆಂಟಿಟಿ ಡಿಫ್ರೆಂಟ್. ಹಾಲೆಲೂಯ. ಹಾಲೆಲೂಯ. 3ನೇ ಪಾಯಿಂಟ್ ಏನಿತ್ತು? ಐಡೆಂಟಿಟಿ. ಈ ಐಡೆಂಟಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ. ಈ ಐಡೆಂಟಿಟಿ ನಮ್ದಲ್ಲ, ಈ ಐಡೆಂಟಿಟಿ ಯೇಸು ಸ್ವಾಮಿ. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಐಡೆಂಟಿಟಿ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ನಾನು ಹೊಂದಿರುವಂತ ಒಂದು ಗುರುತಿಸುವಿಕೆ ಡ್ಯಾಶ್ ಹಾಕ್ಬಿಟ್ಟು ಹೇಳ್ತೇನೆ, ನಮ್ಮದಲ್ಲ. ಏನಂತೆ? ನಮ್ಮದಲ್ಲ. ಐಡೆಂಟಿಟಿ ಬಂದಿದೆ ಎಲ್ಲಿಂದ? ಹೆಂಗೆ ಐಡೆಂಟಿಟಿ ಬಂತ? ಯೇಸು ಸ್ವಾಮಿಯಿಂದ. ಕ್ರಾಸ್.
ಶಿಲುಬೆಯಿಂದ ಐಡೆಂಟಿಟಿ ಬಂತು. ಇವಾಗ ನಾವು ನೇರವಾಗಿ ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಳೋಣ. ಇವಾಗ ನೋಡ್ರಿ, ಇಸಾಕನ ಮಕ್ಕಳು, ಇಬ್ರು ಮಕ್ಕಳು ಯಾರ್ಯಾರು ನೆನಪಿದ್ಯಾ? ಯಾಕೋಬನು, ಏಸಾವನು. ಓಕೆನಾ? ಆಶೀರ್ವಾದ ಬರ್ಬೇಕಾಗಿದ್ದು ಯಾರಿಗೆ? ಮೊದಲು ಹುಟ್ಟಿರೋರು ಏಸಾವನು. ಏಸಾವನ ಮೈ ಮೇಲೆಲ್ಲ ಏನಿತ್ತು? ಕೂದ್ಲಿತ್ತು, ಅವನ್ ಜಾಸ್ತಿ ಕೂದ್ಲಿತ್ತು. ಆದ್ರೆ ಅವ್ನು ಏನ್ ಮಾಡ್ತಾ ಇದ್ದ? ಬೇಟೆ ಆಡ್ತಾ ಇದ್ದ. ಇವಾಗ ಇಸಾಕನಿಗೆ ಏನ್ ಕಾಣಿಸ್ತಾ ಇಲ್ಲ? ವಯಸ್ಸಾಗ್ಬಿಟ್ಟಿದೆ, ಕಣ್ ಕಾಣಿಸ್ತಾ ಇಲ್ಲ. ಆದ್ರೆ ಇವನು ಆಶೀರ್ವಾದ ಮಾಡ್ಬೇಕಂತೆ. ಯಾರನ್ನ? ಮೊದಲನೇ ಹುಟ್ಟಿರೋ ಮಗ ಏಸಾವನನ್ನ ಆಶೀರ್ವಾದ ಮಾಡ್ಬೇಕು. ಆಶೀರ್ವಾದ ಮಾಡೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಬೇಟೆ ಆಡ್ಬಿಟ್ಟು ತಗೊಂಡ್ ಬಾ. ಏನ್ ತಗೊಂಡ್ ಬಾ? ಬೇಟೆ ಆಡಿ ಅಡ್ಗೆ ಮಾಡಿ ತಗೊಂಡ್ ಬಾ, ತಿಂತೀನಿ, ತೃಪ್ತಿ ಹೊಂದಿದ ಮೇಲೆ ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ. ಇವಾಗ ಆಶೀರ್ವಾದ ಹೋಗ್ಬೇಕಾಗಿದೆ ಯಾರಿಗೆ? ನಮ್ಗೆ ಸ್ಟೋರಿ ಗೊತ್ತಿದೆ ಅಲ್ವಾ? ಇವಾಗ ಅದನ್ನ ಕೇಳಿಸ್ಕೊಳ್ತಾ ಇರುವಂತ ಅವ್ರ ತಾಯಿ ರೆಬೆಕಳು ಏನ್ ಮಾಡ್ತಾಳಂತೆ? ನಿಧಾನ ಹೋಗಿ ಹೋಗಿ ಎಲ್ಲ ಸಾರು ಏನೇನಿದೆ ಎಲ್ಲ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಕುರಿನೆಲ್ಲ ಕಟ್ಟು ಮಾಡಿ ಏನ್ ಮಾಡ್ತಾಳಂತಂದ್ರೆ ಯಾಕೋಬನನ್ನ ಕರೀತಾಳೆ. ಇದು ಹೋಗಿ ನಿಮ್ ತಂದೆ ಕೊಡು, ತಿನ್ನಕ್ ಹೇಳು, ತಿಂದ ಮೇಲೆ ಆಶೀರ್ವಾದ ಮಾಡಕ್ ಹೇಳು ಅಂತ. ಒಂದು ವೇಳೆ ನಮ್ ತಂದೆ ಗೊತ್ತಾದ್ರೆ ಅಮ್ಮ ಏನ್ ಮಾಡ್ತಾನೆ? ನನ್ಗೆ ಅವರು ಆಶೀರ್ವಾದ ಅಲ್ಲ ಶಾಪ ಕೊಟ್ಬಿಡ್ತಾರೆ. ಯಾರು ಕೊಡ್ತಾರಂತೆ? ಇಸಾಕನು. ಯಾರು ಹೇಳಿದ್ದು? ಯಾಕೋಬನು. ಈಗ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಐಡೆಂಟಿಟಿ ನಾವು ನೋಡ್ಕೊಳ್ಬೇಕು. ಇಲ್ಲಿ ಮಾತಾಡ್ತಾ ಇರುವಂತ ವ್ಯಕ್ತಿ ಯಾರು ಅಂತಂದ್ರೆ ಯಾಕೋಬನು. ಹೋಗಿ ಅದನ್ನ ಕೊಡ್ತಾ ಇರೋ, ಅಪ್ಪ ಎದಳು ಊಟ ಮಾಡು, ಊಟ ಮಾಡಿ ನನ್ನನ್ನ ಆಶೀರ್ವಾದ. ಇಲ್ಲಿ ಬೇಕಾಗಿರೋದೇನು? ಆಶೀರ್ವಾದ. ಇಸಾಕನ್ಗೆ ಬೇಕಾಗಿರೋದು ಊಟ, ಯಾಕೋಬನಿಗೆ ಬೇಕಾಗಿರೋದು ಆಶೀರ್ವಾದ. ಇಸಾಕು ಏಸಾವನಿಗೆ ಆಶೀರ್ವಾದ ಮಾಡ್ಬೇಕು, ಯಾಕೋಬನಿಗೆ ಅಲ್ಲ. ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಬಂದಿ, ನಿನ್ನ ಧ್ವನಿ ಏನು ಯಾವ ತರ ಇದೆ ಅಂತೆ? ಯಾಕೋಬನ್ ತರ ಇದೆ ಅಲ್ಲ. ಸರಿ ಬಾ, ಹತ್ರ ಬಾ, ಮುಟ್ ನೋಡ್ತೀನಿ ಅಂತ. ಇವಾಗ ಏನ್ ಮಾಡ್ತಾಳ ಅವ್ರ ತಾಯಿ? ಒಂದು ಕುರಿಯ ಚರ್ಮವನ್ನ ಮೇಲೆ ಹಾಕಿದ ಮೇಲೆ ಅವನ ಹತ್ರ ಹೋಗಿ ಕೈ ಮುಟ್ ನೋಡ್ತಾನೆ. ಮುಟ್ಟುವಾಗ ಏಸಾವ, ಮಾತಾಡುವಾಗ ಯಾಕೋಬ. ಮುಟ್ಟುವಾಗ ಯಾರಂತೆ? ಮಾತಾಡುವಾಗ ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ದೇವರ ಒಂದು ಪ್ರಸನ್ನತೆಗೆ ಹೋಗಿ ಏಸಪ್ಪ ಅಂತ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತಂದ್ರೆ ಏಸಾವನ ಹಾಗೆ ಕೇಳ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ನಾವು ಯೇಸು ಸ್ವಾಮಿ ಆಶೀರ್ವಾದವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವಂತೆ. ಹಲ್ಲೆಲೂಯಾ. ಈಗ ನಾವು ಪ್ರಾರ್ಥನೆ ಮಾಡುವುದು ಏನೇ ಇರ್ಬೋದು, ಆದ್ರೆ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ನೋಡುವಾಗ ಹೇಗೆ ನೋಡ್ತಾ ಇದ್ದಾರೆ ಅಂತಂದ್ರೆ ಯೇಸು ಸ್ವಾಮಿಯಾಗಿ ನೋಡ್ತಾ ಇದ್ದಾರೆ. ನನ್ನನ್ನ ದೇವರು ನೋಡ್ತಾ ಇಲ್ಲ, ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರನ್ನ ನೋಡ್ತಾ ಇದ್ದಾರೆ? ಈಗ ಅರ್ಥ ಮಾಡ್ಕೊಳ್ರಿ, ಯೇಸು ಸ್ವಾಮಿ ರಕ್ತ ನಮ್ಮ ಮೇಲೆ ಇದೆ. ಏನಿದೆ ಅಂತೆ? ಅವಾಗ ಕುರಿ ಚರ್ಮ ಹಾಕೊಂಡು ಹೋಗಿದ್ರು, ಇವಾಗ ನಾವು ಯೇಸು ಸ್ವಾಮಿ ರಕ್ತ ಹಾಕೊಂಡು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ಕುರಿಯ ಒಂದು ಚರ್ಮ ಹೋಗ್ಬಿಡ್ತು, ಆದ್ರೆ ಯೇಸು ಸ್ವಾಮಿ ರಕ್ತ ನಮ್ಮ ಮೇಲೆ ಇದೆ. ಹಾಗಾಗಿ ನಾವು ದೇವರ ಪ್ರಸನ್ನತೆಯಲ್ಲಿ ತಂದೆಯಾದ ದೇವರೇ ಅಂತ ಪ್ರಾರ್ಥಿಸುವಾಗ ದೇವರ ನಮ್ಮನ್ನ ನೋಡುವಾಗ ಯೇಸು ಸ್ವಾಮಿ ರಕ್ತ ನಮ್ಮ ಮೇಲೆ ಇದೆ. ಹಾಗಾಗಿ ನಿನ್ನನ್ನ ನನ್ನ ದೋಷ ನಿನ್ನ ದೋಷ ನನ್ನ ಯಾವುದು ಗುರುತಿಸುವಿಕೆ ನೋಡೋದಿಲ್ಲ. ನಮ್ಮ ಐಡೆಂಟಿಟಿ ಏನು ಅಂತಂದ್ರೆ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಗುರುತಿಸುವಿಕೆ ಏನಂತೆ? ಯೇಸು ಸ್ವಾಮಿಯ ಒಂದು ನೀತಿವಂತಿಕೆನ ನಾವು ಹಾಕೊಂಡಿದ್ದೇವೆ, ಅದೇ ನಮ್ಮ ಗುರುತಿಸುವಿಕೆ. ಹಲ್ಲೆಲೂಯಾ. ಈಗ 3 ಪಾಯಿಂಟ್ ಆಯ್ತಲ್ವಾ? 3 ಪಾಯಿಂಟ್ ಮುಗ್ದಿದೆ. ಹಲ್ಲೆಲೂಯಾ. ಗುರುತಿಸುವಿಕೆ ನಮ್ಮ ಒಳಗಡೆ ಇದೆ ಅಂತ. ಯೇಸು ಸ್ವಾಮಿಯ ಗುರುತಿಸುವಿಕೆ. 4ನೇ ಪಾಯಿಂಟ್ಗೆ ಬರೋಣ. 4ನೇ ಪಾಯಿಂಟ್ ಏನು ಅಂತಂದ್ರೆ ಬಲ. ಏನಂತೆ? ಬಲ. ಈಗ ಅರ್ಥ ಮಾಡ್ಕೊಳ್ಳೋಣ, ಸದ್ದಿಲ್ಲದೆ ದೇವರಾತ್ಮ ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಒಳಗಡೆ ಏನಾಗಿದ್ದೇವೆ ಅಂತಂದ್ರೆ ಸುಂದರ ರಚನೆ ಆಗಿದ್ದೇವೆ. ಆ ಸುಂದರ ರಚನೆಗೆ ನಮ್ಮೊಂದು ಐಡೆಂಟಿಟಿ ಇದೆ. ಅದು ಏನು ಅಂತಂದ್ರೆ ಯೇಸು ಸ್ವಾಮಿಯ ನೀತಿವಂತಿಕೆ. ಹಲ್ಲೆಲೂಯಾ. ಏನಂತೆ? ಯೇಸು ಸ್ವಾಮಿಯ ನೀತಿವಂತಿಕೆ. ಇದೆಲ್ಲ ಆದ್ಮೇಲೆ ಎಲ್ಲ ಮುಗಿತಲ್ಲ ಅಂತ ಅನ್ಕೊಳ್ಬಹುದು. ಇಲ್ಲಕ್ಕೆ ಮುಗ್ದಿಲ್ಲ, ಇನ್ನ ಇದೆ ಅಂತೆ. ಇನ್ನ ಇರುವಂತದ್ದು ಏನು ಅಂತಂದ್ರೆ ಬಲ. ಹಲ್ಲೆಲೂಯಾ. ನಮ್ಮ ಒಳಗಡೆ ಬಲ ಇದೆ. ಹಲ್ಲೆಲೂಯಾ. ಅದು ಎಂಥ ಬಲ ಅಂತಂದ್ರೆ ಇಡೀ ಲೋಕವನ್ನ ನಡುಗಿಸುವಂತಹ ಬಲ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ಆಕ್ಟ್ಸ್ ಚಾಪ್ಟರ್ 1 ವರ್ಸ್ 8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೆಹೂದೆಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಏನಂತೆ? ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವೇನು ಹೊಂದುತ್ತೀರಂತೆ? ಹಲ್ಲೆಲೂಯಾ. ಈಗ ಅರ್ಥ ಮಾಡ್ಕೊಳ್ರಿ,
ನಾವು ಬಲ ಹೊಂದಿದ್ದೇವೆ. ಯಾವ ಬಲ? ಆತ್ಮನ ಬಲ, ಪರಿಶುದ್ಧಾತ್ಮನ ಬಲ, ದೇವರಾತ್ಮನ ಬಲ ಎಲ್ಲ ಒಂದೇ. ಬಟ್ ಅರ್ಥ ಮಾಡ್ಕೊಳ್ಬೇಕು, ಇವಾಗ ನಮ್ಮ ಮೇಲೆ ದೇವರಾತ್ಮನು ಬರುವಾಗ ನಾವು ಬಲ ಹೊಂದಿದ್ದೇವೆ. ಹಲ್ಲೆಲೂಯಾ. ಇವಾಗ ನಾವು ಬಲ ಹೊಂದಿದ್ದೇವೆ. ಈಗ ನಾವು ಎಲ್ಲ ಈ ಪಾಯಿಂಟ್ಗಳನ್ನ ಮಾಡುವಾಗ ನಮ್ಮ ಒಳಗಡೆ ಬಲ ಇದೆ. ಹಲ್ಲೆಲೂಯಾ. ಈಗ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಬಲ ಯಾರ್ದು ಅಂದ್ರೆ ದೇವರಾತ್ಮನದು. ನಾನೇ ಏನಾದ್ರೂ ಮಾಡ್ಬೇಕು ಅಂದ್ರೆ ಏನಾಗ್ತದೆ? ಬಲ ಹೋಗ್ತದೆ, ಮುಗಿದು ಹೋಗ್ತದೆ. ಆಗಲ್ಲಪ್ಪ, ಎಷ್ಟು ದಿನ ಅಂತ ಮಾಡೋದು, ಎಷ್ಟು ಸಮಯ ಅಂತ ಮಾಡೋದು, ನನಗೆ ಬಲ ಇಲ್ಲ ಅಂತ ಹೇಳ್ತೇವೆ. ಈಗ ಬೇಸಿಗೆಗಾಲ ಇರೋದ್ರಿಂದ ಆಯಾಸ ಜಾಸ್ತಿ ಆಗ್ತದೆ, ಬಾಯಾರಿಕೆ ಜಾಸ್ತಿ ಆಗ್ತದೆ, ಮತ್ತೆ ದೇಹಕ್ಕೆ ಏನಾಗ್ತದೆ? ಬಲ ಬೇಗ ಕಳೆದು ಹೋಗ್ತದೆ. ಆದ್ರೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೇನೆ, ನಮ್ಮ ಶಾರೀರಿಕವಾದಂತ ಬಲವನ್ನ ಯಾವತ್ತಿಗೂ ಕೂಡ ನೋಡ್ಬೇಡ್ರಿ. ಹಲ್ಲೆಲೂಯಾ. ಶಾರೀರಿಕವಾದಂತ ಬಲಗೆ ಒಂದು ಏನಿದೆ ಅಂತೆ, ಒಂದು ಎಂಡ್ ಇದೆ. ಅದಾದ್ಮೇಲೆ ನಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಇವಾಗ ನಾವು ಒಂದ್ಸತಿ ಓಡ್ತೇವೆ, ಎಷ್ಟು ದೂರ ಓಡ್ತೇವೆ? ಬಲ ಇರುವವರೆಗೂ ಓಡ್ತೇವೆ, ಆಮೇಲೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಆತ್ಮನ ಬಲಕ್ಕೆ ಯಾವುದೇ ಇತಿಮಿತಿ ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಸೋನನ ಮೇಲೆ ದೇವರಾತ್ಮ ಬರುವಾಗ 1,000 ಫಿಲಿಸ್ಟಿಯರನ್ನ ಹೊಡೆದು ಹಾಕ್ತಾನೆ. ಹಲ್ಲೆಲೂಯಾ. ಸಂಸೋನನ ಮೇಲೆ ದೇವರಾತ್ಮ ಬರುವಾಗ ಸಿಂಹವನ್ನ ಬಾಯನ್ನ ಸೀಳಿ ಬಿಡ್ತಾನೆ ಎಂಬುದಾಗಿ ನಾವು ನೋಡ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ನಾವು ನೋಡುವಾಗ ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ಇರುವಂತಹ ದೇವರ ಆತ್ಮನ ಬಲ ಈ ಲೋಕದ ಬಲಗಳನ್ನ ಮೀರಿಸುವಂತದಾಗಿದೆ. ಈ ಲೋಕದ ಬಲಗಳನ್ನ ಹೊಡೆದು ಹಾಕುವಂತದಾಗಿದೆ. ಈ ಲೋಕದ ಬಲಗಳನ್ನ ಎಲ್ಲವನ್ನ ತೆಗೆದು ಹಾಕಿ ದೇವರ ಬಲ ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇದೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಒಳಗಡೆ ದೇವರ ಆತ್ಮನ ಬಲ ಇದೆ. ಹಲ್ಲೆಲೂಯಾ. ಆ ಬಲ ಯಾವತ್ತಿಗೂ ಕೂಡ ಕಡಿಮೆ ಆಗುವುದಿಲ್ಲ. ಹಲ್ಲೆಲೂಯಾ. ಆ ಬಲ ಯಾವತ್ತಿಗೂ ಕೂಡ ನಮ್ಮ ಒಳಗಡೆ ಕಾರ್ಯ ಮಾಡ್ತಾ ಇರ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಎಲಿಯನ ಮೇಲೆ ದೇವರಾತ್ಮನ ಬಲ ಬಂದಿರೋದ್ರಿಂದ ಅವನೇನ್ ಮಾಡ್ತಾನಂತೆ, ನಡುವನ್ನ ಕಟ್ಟಿಕೊಂಡು ಅವನ್ ಎಲ್ಲಿಗೆ ಓಡೋಗ್ತಾನಂತಂದ್ರೆ ಜಜ್ರೀಲ್ಗೆ ಹೋಗ್ತಾನೆ. ಅಹಾಬನ ರಥಗಳಿಗಿಂತ ಮುಂಚೆ ಓಡ್ತಾನಂತೆ. ಯಾರು? ಎಲಿಯ. ಮಳೆ ಬರಕ್ಕಿದೆ, 3 ವರ್ಷದಿಂದ ಮಳೆ ಬಂದಿಲ್ಲ. 3 ವರ್ಷ ಆದ್ಮೇಲೆ ನಾವು ಹಾಡಾಡ್ಕೊಂಡ್ರಲ್ಲ, ಹೌದಲ್ವಾ? ಏನಂತೆ? ಅಹಾಬ ನಡುಗುವಂತೆ ಅಗ್ನಿಯ ಮಳೆಯಾಗಿ ಸುರಿಯಲಯ ಎಂಬುದಾಗಿ, ಮತ್ತು ಅದ್ರಲ್ಲಿ ಏನಂತೆ, ಒಂದು ಕೈಮೋಡ ನಾ ಕಾಣುವೆ ಎಂಬುದಾಗಿ ನಾವು ನೋಡ್ಕೊಂಡ್ರಲ್ಲ. ಆ ರೀತಿಯಲ್ಲಿ ಅದೇ ಒಂದು ವಚನದಲ್ಲಿ ನಾವು ನೋಡುವಾಗ ಏನಾಗಿದೆ ಅಂತಂದ್ರೆ, ಮಳೆ ಬರ್ತದೆ, ಆದ್ರೆ ಎಲ್ಲಿಗೆ ಹೋಗ್ಬೇಕಂತೆ? ಜಜ್ರೀಲ್ಗೆ ಹೋಗ್ಬೇಕು. ಆದ್ರೆ ಬೇಗ ಹೋಗೋದಕ್ಕೆ ಆಗೋದಿಲ್ಲ. ರಾಜ ಅಹಾಬ್ ಹತ್ರ ಏನಿದೆ ಅಂತೆ? ರಥ ಇದೆ. ರಥದಲ್ಲಿ ಅವನು ಹೋಗ್ತಾನೆ, ಆದ್ರೆ ಎಲಿಯ ಹತ್ರ ಏನೂ ಇಲ್ಲ. ಎಲಿಯ ಏನ್ ಮಾಡ್ತಾನೆ? ನಡುಕಟ್ಟಿಕೊಂಡು ಅಹಾಬನ ರಥಕ್ಕಿಂತ ವೇಗವಾಗಿ ಓಡೋಗಿ ಜಜ್ರೀಲ್ಗೆ ಮುಟ್ತಾನೆ. ಆದ್ರೆ ಎಲಿಯ ಹತ್ರ ಇದ್ದಂಥದ್ದು ದೇವರ ಆತ್ಮನ ಬಲ. ಹಲ್ಲೆಲೂಯಾ. ನಮ್ಮ ಹತ್ರ ಇರುವಂತದ್ದು ದೇವರ ಆತ್ಮನ ಬಲ. ಈ ದಿನ ಅರ್ಥ ಮಾಡಿಕೊಳ್ರಿ, ನಿಮ್ಮ ಒಳಗಡೆ ಇರುವಂತ ಬಲ ಕಮ್ಮಿ ಆಗೋದೇ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಏನೇ ಆಗೋದ್ರೂ ಕೂಡ ನಾವು ಮನಸ್ಸು ಸೋತು ಹೋಗಬಾರ್ದು. ಯಾಕೆಂದ್ರೆ ನಮ್ಮ ಒಳಗಡೆ ಇರುವಂತ ಬಲ ಸತತವಾಗಿ ಕಂಟಿನ್ಯೂಸ್ ಆಗಿ ಯಾವಾಗಲೂ ಕಾರ್ಯ ಮಾಡ್ತಾ ಇದೆ ಅಂತ ಯೆಶಾಯ 40:31 ವಾಕ್ಯ ಹೇಳ್ತದೆ, ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ಹಾಲೆಲೂಯ. ನೋಡ್ಕೊಳ್ಳೋಣ, ಯೆಶಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಕೋಡಿ ದಣಿಯರು ನಡೆದು ಬಲವರು. ಆಮೆನ್, ಹಾಲೆಲೂಯ. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲ ಹೊಂದುವರು. ನಿಮ್ಮ ಜೀವಿತದಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ, 9 ಸೀಕ್ರೆಟ್ ಅಲ್ಲಿ 4ನೇ ಸೀಕ್ರೆಟ್ ಏನು ಅಂತಂದ್ರೆ, ನಿಮ್ಮ ಒಳಗಡೆ ಬಲ ಇದೆ. ಎಂಥ ಬಲ ಅಂದ್ರೆ ಲೋಕವನ್ನ ಮೀರಿಸುವಂತಹ ಬಲ ಇದೆ. ಹಾಲೆಲೂಯ. ಈ ಬಲ ನಮ್ಗೆ ಯಾರು ಸುಮ್ಮನೆ ಕೊಟ್ಟಿದ್ದಲ್ಲ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸುರಿಸಿದಂತ ಒಂದೊಂದು ಹನಿ ರಕ್ತ ನನ್ಗಾಗಿ ನಿನ್ಗಾಗಿ, ಅದ್ರಿಂದ ದೇವರಾತ್ಮ ನಮ್ಗೆ ಬಲ ಕೊಟ್ಟಿದ್ದಾರೆ. ಹಾಲೆಲೂಯ. ಈಗ ನಮ್ಮ ಒಳಗಡೆ ಬಂದಿರುವಂತ ಬಲ, ಅದಕ್ಕೆ ಒಂದು ಬೆಲೆ ಕಟ್ಟಿದ್ದಾರೆ. ಯಾರು ಕಟ್ಟಿದ್ದಾರೆ? ಸುಮ್ನೆ ನಮ್ಮ ಒಳಗಡೆ ಬಲ ಬಂದಿಲ್ಲ. ಈಗ ಅರ್ಥ ಮಾಡ್ಕೊಳ್ರಿ, ಸುಮ್ನೆ ಫ್ರೀಯಾಗಿ ಕೊಟ್ಟಿದ್ದಲ್ಲ ಅದು. ಅದಕ್ಕೆ ಬೆಲೆ ಯೇಸು ಸ್ವಾಮಿ ಕಟ್ಟಿದ್ರು, ಆದ್ರೆ ನನ್ಗೆ ಸುಮ್ನೆ ಸಿಕ್ತು. ಆದ್ರೆ ಆ ಬಲ ಸಾಮಾನ್ಯವಾಗಿರುವಂತಹ ಬಲ ಅಲ್ಲ. ಇಡೀ ಲೋಕದ ಶಕ್ತಿಗಳನ್ನ, ಪ್ರತಿಯೊಂದೊಂದು ವಿಚಾರಗಳನ್ನ, ದುರಾತ್ಮಗಳನ್ನ, ಸೈತಾನನ ವಿಚಾರಗಳನ್ನ ಕೆಡವಿ ಹಾಕಿ ನಾಶ ಮಾಡುವಂತ ಬಲ ನಮ್ಮ ಒಳಗಡೆ ಇದೆ. ಹಾಲೆಲೂಯ, ಹಾಲೆಲೂಯ. ಈಗ ಹೇಳ್ರಿ, ನಮ್ಮ ಒಳಗಡೆ ಇರುವಂತ ಬಲ ಎಂತ ಬಲ ಅಂತೆ? ಎಲ್ಲ ಲೋಕದ ಶಕ್ತಿಗಳನ್ನು ಮೀರಿಸುವಂತ ಬಲ ನಮ್ಮ ಒಳಗಡೆ ಇದೆ. ಹಾಲೆಲೂಯ, ಹಾಲೆಲೂಯ. ಆ ಬಲ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ದೇವರು ಸ್ಟಾರ್ಟಿಂಗ್ ಅಲ್ಲಿ ಏನಂತ ಹೇಳ್ತಾರಂತಂದ್ರೆ, ಬೆಳಕಾಗಲಿ ಅಂದ್ರೆ ಆ ಬಲ ನಮ್ಮ ಒಳಗಡೆ ಇದೆ.
ಹಾಲೆಲೂಯ. ಕ್ರಿಸ್ತನ ಒಂದು ಏನಂತ ಹೇಳ್ಬೋದು, ಒಂದು ಮಿಸ್ಟ್ರಿ, ಒಂದು ರೀತಿಯಲ್ಲಿ ಒಂದು ಗುಟ್ಟು, ಅದು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ಆ ಬಲ ಇದೆ. ನಾವು ಪ್ರಾರ್ಥನೆ ಮಾಡುವಾಗ ಆ ಬಲ ಇದೆ, ಆ ಬಲ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ತದೆ ಎಂಬುದಾಗಿ. ಹಾಲೆಲೂಯ. ಈಗ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಒಳಗಡೆ ಏನಿದೆ ಅಂತೆ, ದೇವರಾತ್ಮನ ಬಲ ಇದೆ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ, ಕೀರ್ತನೆಗಳು 84ನೇ ಅಧ್ಯಾಯ 5ನೇ. ಇಲ್ಲೇನಂತೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಎಲ್ಲಿ ಬಲ ಹೊಂದಬೇಕಂತೆ? ಹಾಲೆಲೂಯ. ನಮ್ಮ ಒಳಗಡೆ ಇರುವಂತಹ ದೇವರ ಆತ್ಮನು ನಮ್ಮನ್ನ ಬಲಪಡಿಸ್ತಾರೆ. ಯಾವಾಗ ಬಲಪಡಿಸ್ತಾರೆ? ಒಂದು ಪಾಯಿಂಟ್ ಯಾವಾಗ್ಲೂ ಬಲಪಡಿಸ್ತಾರೆ. ಎರಡನೇ ಪಾಯಿಂಟ್, ನಮ್ಮ ಬಲ ಇಲ್ಲ ಅಂದಾಗ ನಾವು ಕುಂದಿ ಹೋಗುವಾಗ ಬಲಪಡಿಸ್ತಾರೆ. ಹಾಲೆಲೂಯ. ಈಗ ಅರ್ಥ ಮಾಡ್ಕೊಳ್ಳೋಣ. 4 ಪಾಯಿಂಟ್ ಅಲ್ಲಿ ಮೊದಲನೇ ಪಾಯಿಂಟ್ ಏನಿತ್ತು? ಸದ್ದಿಲ್ಲದೆ ಕಾರ್ಯ. ಎರಡನೇ ಪಾಯಿಂಟ್ ಸುಂದರ ರಚನೆ. ನಾವು ಒಂದು ಸುಂದರ ರಚನೆ ಆಗಿದ್ದೇವೆ. ಹಾಲೆಲೂಯ. ಒಂದು ತಾಯಿಯ ಗರ್ಭದಲ್ಲಿ ಹೇಗೆ ಮಗು ಒಂದು ಏನಂತ ಹೇಳ್ಬೋದು, ಒಂದು ಶೇಪ್ ತಗೊಳ್ತದೆ, ಹೇಗೆ ಒಂದು ಮಗು ಡೆವಲಪ್ ಆಗ್ತದೆ, ನೀನು ದೇವರಾತ್ಮನು ಒಳಗಡೆ ಡೆವಲಪ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಹಾಲೆಲೂಯ. ಹಾಲೆಲೂಯ. ನಮ್ಮನ್ನ ಡೆವಲಪ್ ಮಾಡಿ ನಮ್ಗೆ ಒಂದು ಐಡೆಂಟಿಟಿ ಕೊಟ್ಟಿದ್ದಾರೆ. ನೀನ್ ದೇವರ ಮಗು, ದೇವರ ಮಗಳು ಅಂತ ಹೇಳ್ಬಿಟ್ಟು. ಹಾಲೆಲೂಯ. ಹಾಲೆಲೂಯ. ನಮ್ಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ ದೇವರಾತ್ಮನು. ಹಾಲೆಲೂಯ. ಅದೇನು ಅಂತಂದ್ರೆ, ನೀವು ನನ್ಗೆ ಸ್ವಂತ ಅಂತ ಹೇಳಿ. ಹಾಲೆಲೂಯ. ನನ್ಗೆ ಬಿಲಾಂಗ್ ಆಗುವಂಥವ್ರು ಅಂತೇಳಿ. ಇದೆಲ್ಲ ಮಾಡಿ ದೇವರು ಸುಮ್ಮನೆ ಆಗ್ಲಿಲ್ಲ, ನಮ್ಗೆ ದೇವರು ಬಲ ಕೊಡ್ತಾ ಇದ್ದಾರೆ. ಹಾಲೆಲೂಯ. ಇಡೀ ಲೋಕದಲ್ಲಿ ಇರುವಂತ ಎಲ್ಲಾ ಶಕ್ತಿಗಳಿಗಿಂತ ನಮ್ಮ ಒಳಗಡೆ ಇರುವಂತ ಬಲ ಅತಿ ದೊಡ್ಡದಾಗಿರುವಂಥದ್ದು. ಹಾಲೆಲೂಯ. ಆಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು 4 ಪಾಯಿಂಟ್ಗಳನ್ನ ನಾವು ನೋಡ್ಕೊಂಡಿದ್ದೇವೆ. ಇನ್ನ 5 ಪಾಯಿಂಟ್ ಇದೆ. ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವೀಕ್ ಮಾಡ್ಬೋದಲ್ಲ 5 ಪಾಯಿಂಟ್? ಓಕೆ, ನಾನು ಕನ್ಕ್ಲೂಡ್ ಮಾಡಿ ನಾನು ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ತರ ಹೇಳಿ ನಾನು ಮುಗಿಸ್ತೇನೆ. ನೋಡ್ರಿ, ನಾವು ಒಂದು ಆತ್ಮವಾಗಿದ್ದೇವೆ. ನಮ್ಮ ಒಳಗಡೆ ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಎಲ್ಲೇ ಹೋಗುವಾಗಲೂ ನಾವು ದೇವರ ಆತ್ಮನೊಟ್ಟಿಗೆ ಸಂಭಾಷಣೆ ಮಾಡುವಾಗ ನಾವು ಏನ್ ಮಾಡ್ತೇವೆ ಅಂದ್ರೆ, ಒಂದು ಸುಂದರ ರಚನೆ ಆಗಿರ್ತೇವೆ. ಆ ಸುಂದರ ರಚನೆ ನಮ್ಗೊಂದು ಐಡೆಂಟಿಟಿಯನ್ನ ಕೊಡ್ತದೆ, ನಾವು ಯಾರು ಎಂಬುದಾಗಿ. ಆ ಐಡೆಂಟಿಟಿ ಕೊಟ್ಟ ಮೇಲೆ ನಮ್ಗೆ ಒಳಗಡೆ ದೇವರ ಆತ್ಮ ಬಲ ಕೊಡ್ತಾರೆ. ಈಗ ಅರ್ಥ ಮಾಡ್ಕೊಳ್ರಿ, ನೀವು ಹೊರಗಡೆ ತೋರಿಸುವಂತ ವ್ಯಕ್ತಿ ಅಲ್ಲ, ನೀವು ಒಳಗಡೆ ಇರುವಂತಹ ವ್ಯಕ್ತಿ. ಹಾಲೆಲೂಯ. ನಿಮ್ಮನ್ನ ಯಾರೇ ಒಂದು ದೇವದೂತರು ನಿಮ್ಮನ್ನ ನೋಡುವಾಗ ನೀವು ಒಳಗಡೆ ಏನಾಗಿದ್ದೀರಾ ಅಂತ ನೋಡ್ತಾರೆ. ನಿಮ್ಮನ್ನ ದುರಾತ್ಮಗಳು ನೋಡುವಾಗ ನೀವು ದೇವರ ಮಗು ಅಂತ ನೋಡಿ ದುರಾತ್ಮ ಸೈಡ್ಗೆ ಹೋಗ್ತದೆ. ದುರಾತ್ಮ ನಿಮ್ಮನ್ನ ನೋಡಿ ನಡುಗುತ್ತದೆ. ಯಾಕೆಂದ್ರೆ ನಿಮ್ಮ ಒಳಗಡೆ ಇರುವಂತದ್ದು ದೇವರ ಆತ್ಮನ ಬಲ. ಹಾಲೆಲೂಯ. ಹಾಗಾಗಿ ನಾವು ಈ ಎಲ್ಲ ಒಂದು ಕಾರ್ಯಗಳಲ್ಲಿ ನಾವು ಕೆಲಸ ಮಾಡ್ಬೇಕಂತೆ. ನೆಕ್ಸ್ಟ್ ವೀಕ್ ಬರುವಾಗ ಈ ಒಂದು ವಿಷಯಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ರಿ. ಯಾಕೆ ಅಂತಂದ್ರೆ ಆತ್ಮ ನೀವು ಆಗಿದ್ದೀರಾ. ಹಾಲೆಲೂಯ. ಆತ್ಮದಲ್ಲಿ ಪ್ರಾರ್ಥಿಸ್ರಿ. ಹಾಲೆಲೂಯ. ನಾವು ಬಾಯಿಗಿಂತ ಪ್ರಾರ್ಥನೆ ಮಾಡೋದಕ್ಕಿಂತ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ದೊಡ್ಡ ವಿಚಾರಗಳನ್ನ ನಾವು ನೋಡ್ಕೊಳ್ಬಹುದು. ಹಾಲೆಲೂಯ. ಹೌದಲ್ವಾ? ನಮ್ಮ ಜೀವಿತದಲ್ಲಿ ಎಷ್ಟೋ ವಿಷಯಗಳು ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ಆತ್ಮದಲ್ಲಿ ಪ್ರಾರ್ಥಿಸ್ರಿ. ಆತ್ಮದಲ್ಲಿ ಪ್ರಾರ್ಥಿಸುವಾಗ ದೊಡ್ಡ ದೊಡ್ಡ ಬಿಡುಗಡೆಗಳನ್ನ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ. ಹಾಲೆಲೂಯ. ಹಾಗಾಗಿ ನೆಕ್ಸ್ಟ್ ವೀಕ್ ಬರುವಾಗ ಈ ಒಂದು ವಿಷಯಗಳನ್ನ ನೀವು ನಿಮ್ಮ ಆತ್ಮದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ರಿ. ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಯಾರಾಗಿದ್ದೀರಾ, ನಿಮ್ಮ ಒಳಗಡೆ ಸದ್ದಿಲ್ಲದೆ ಕಾರ್ಯ ನಡೀತಾ ಇದೆ, ನೀವು ಸುಂದರ ರಚನೆಯಾಗಿದ್ದೀರಾ ಮತ್ತು ನೀವು ಗುರುತಿಸುವಿಕೆ ಇದೆ. ಅದೇನಂದ್ರೆ ಸ್ವಾಮಿಯ ಮಕ್ಕಳು ನೀವು ಎಂಬುದಾಗಿ, ಮತ್ತು ನೀವು ಕಂಟಿನ್ಯೂಸ್ ಆಗಿ ಯಾವಾಗಲೂ ನೀವು ಬಲ ಹೊಂದುವ ವ್ಯಕ್ತಿ ಆಗಿದ್ದೀರಾ ಎಂಬುದಾಗಿ ದೇವರು ನಿಮ್ಮ ಒಳಗಡೆ ಕಾರ್ಯ ಮಾಡ್ತಾರೆ. ಹಾಲೆಲೂಯ. ಹಾಲೆಲೂಯ. ಈ ವಾಕ್ಯವನ್ನ ನೀವು ಕೇಳಿದ್ದೀರಾ, ಅದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರವನ್ನ ಸಲ್ಲಿಸ್ತೇನೆ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನ ಬಹಳ ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವು ಕಲಿತಂತ ಒಂದು ಸೀಕ್ರೆಟ್ 4, ಇನ್ನು ಉಳಿದಿರುವಂತ ಸೀಕ್ರೆಟ್ 5. ಅಂದ್ರೆ 9 ತಿಂಗಳು ಒಂದು ತಾಯಿಯ ಗರ್ಭದಲ್ಲಿ ಮಗುವನ್ನ ಹೇಗೆ ಹೊರತಾಡೋ ಆ ರೀತಿ ಪವಿತ್ರಾತ್ಮನು ನಮ್ಮ ಒಳಗಡೆ ಈ 9 ವಿಶೇಷವಾದಂತ ಒಂದು ಸೀಕ್ರೆಟ್ ನಲ್ಲಿ ಪವಿತ್ರಾತ್ಮನು ನಮ್ಮನ್ನ ನಡೆಸ್ತಾರೆ. ಯಾವಾಗ ಇದೆಲ್ಲ ನಮ್ಗೆ ಅರ್ಥವಾಗ್ತದೆ, ನಮ್ಮ ಜೀವಿತ ಬದಲಾವಣೆ ಆಗ್ತದೆ. ಹಾಲೆಲೂಯ. ಹಾಲೆಲೂಯ. ಹಾಗಾಗಿ ಇನ್ನ ಮುಂದೆ ಇರುವಂತ ಪಾಯಿಂಟ್ ತುಂಬಾ ವಿಶೇಷವಾಗಿದೆ. ಆ ಪಾಯಿಂಟ್ ಎಂಥದ್ದು ಅಂತ ಅಂದ್ರೆ, ನಮ್ಮನ್ನ ಒಂದು ಪೂರ್ಣವಾಗಿ ಒಂದು ವ್ಯಕ್ತಿಯಾಗಿ ಮಾಡ್ತದೆ ಅಂತ. ಹಾಲೆಲೂಯ. ಯೇಸು ಸ್ವಾಮಿ ಹೇಗೆ ಸೇವೆ ಮಾಡಿದ್ರು? ಅವ್ರು ನಡೆದುಕೊಂಡು ಹೋಗುವಾಗ
ಹೇಗೆ ಎಲ್ಲ ವಿಚಾರಗಳಲ್ಲಿ ಒಂದು ಬಿಡುಗಡೆಗಳನ್ನ ಜನರು ನೋಡ್ತಾ ಇದ್ರು, ಒಂದು ಸ್ವಸ್ಥತೆಯನ್ನ ನೋಡ್ತಾ ಇದ್ರು, ಅದ್ಭುತಗಳನ್ನ ಜನರು ನೋಡ್ತಾ ಇದ್ರು. ಆ ಪೂರ್ಣತೆಯಲ್ಲಿ ಬರೋದಕ್ಕಾಗಿ 9 ಪಾಯಿಂಟ್ಸ್ ನಲ್ಲಿ ದೇವರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನ 5 ಪಾಯಿಂಟ್ ನಾವು ನೆಕ್ಸ್ಟ್ ವೀಕ್ ನಾವು ನೋಡ್ಕೊಳ್ಳಕ್ ಹೋಗೋಣ. ನಾವಿರುವಂತಹ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ ಸ್ವಾಮಿ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ದೇವರೇ. ಈ ವಾಕ್ಯದ ಮುಖಾಂತರವಾಗಿ ದೇವರೇ ನೀವು ಎಲ್ಲವರನ್ನು ನೀವು ಆಶೀರ್ವದಿಸಿದ್ದೀರಾ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಈ ವಾಕ್ಯ ಭಾಗ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ತಂದೆ. ಪ್ರತಿಯೊಂದೊಂದು ಪಾಯಿಂಟ್ಸ್ ಗಳನ್ನ ದೇವರೇ ಸ್ವಾಮಿ ನಮ್ಮ ಜೀವಿತದಲ್ಲಿ ದೇವರೇ ದೊಡ್ಡ ಆಶೀರ್ವಾದವನ್ನ, ಲಾಭವನ್ನ ದೇವರೇ ಬಿಡುಗಡೆಯನ್ನಾಗಿ ನೀವು ಮಾಡಬೇಕಾಗಿ, ನೀವು ಮುಂದೆ ನಡೆಸಬೇಕಾಗಿ ನಿಮ್ಮ ಹಸ್ತಗಳಲ್ಲಿ ದೇವರೇ ಎಲ್ಲಾ ವಿಚಾರಗಳನ್ನ ಒಪ್ಪಿಸಿಕೊಡ್ತೇವೆ. ಎಲ್ಲ ಘನ ಮಾನ ಮಹಿಮೆ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.